ಫಿಲ್ಮ್ ಮೇಕರ್ ಕೌನ್ಸಿಲ್ಗೆ ಹ್ಯಾಪಿ ಆ್ಯನಿವರ್ಸರಿ. 1 ವರ್ಷ ತುಂಬಿದ ಈ ಒಂದು ಸಂದರ್ಭದಲ್ಲಿ FMCಯ ಪ್ರೆಸಿಡೆಂಟ್ ಸಂತೋಷ್ ಕೊಡಂಕೇರಿಯವರ ಜೊತೆಗೆ ಮತ್ತೊಂದಿಷ್ಟು ಮಾತಾಡೋಣ, ವಿಷಯಗಳನ್ನ ಕೆದಕೋಣ. ಈ ಒಂದು ಫಿಲ್ಮ್ ಮೇಕರ್ ಕೌನ್ಸಿಲ್ ಹುಟ್ಟಿದ್ದೇ ಚಿತ್ರರಂಗದವರು ಎದುರಿಸಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡೋದಕ್ಕೆ ಅಂತ. ಅದು ನಾವೆಲ್ಲ ನೋಡ್ಕೊಳ್ತಾ ಇದ್ದೀವಿ. ಸಿನಿಮಾ ಅಂದರೆ ಒಂದು ಶೂಟಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರಬಹುದು, ಅಥವಾ ಒಂದು ಮ್ಯೂಸಿಕ್ ಆಗಿರ್ಬೋದು, ಅಥವಾ ಒಂದು ಪ್ರೊಡಕ್ಷನ್ ಆಗಿರ್ಬೋದು, ಇಷ್ಟು ಅಂದುಕೊಂಡು ಒಂದು ಸಿನಿಮಾವನ್ನು ತಂದು ನಾವು ಮುಂದೆ ಇಡ್ತೀವಿ. ಅದರ ಮುಂದಿನ ಕೆಲಸ ಇದಕ್ಕಿಂತ ಹೆಚ್ಚಿಂದು. ಅದು UFO ಕ್ಯೂಬ್ ಇರ್ಬೋದು, ಅದನ್ನು ರಿಲೀಸ್ ಮಾಡೋದಿರ್ಬೋದು, ಅಥವಾ ಅದನ್ನು ಪ್ರಚಾರ ಮಾಡೋದಿರ್ಬೋದು, ಜನಕ್ಕೆ ತಲುಪಿಸೋದಿರ್ಬೋದು. ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ FMC, ಫಿಲ್ಮ್ ಮೇಕರ್ ಕೌನ್ಸಿಲ್. ಸಂತೋಷ್ ಕೊಡಂಕೇರಿಯವರು ಮೊದಲು ಜಾಹೀರಾತುಗಳನ್ನು ಮಾಡ್ತಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಹೋಮ್ ಸ್ಟೇ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ರವಿಕೆ ಪ್ರಸಂಗ ಅನ್ನೋ ಸಿನಿಮಾ ಮಾಡಿದ ಮೇಲೆ ಅವರು ಎದುರಿಸಿದ ಸಮಸ್ಯೆಗಳನ್ನು ಚಿತ್ರರಂಗದ ಬೇರಾರು ಕೂಡ ಎದುರಿಸಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು FFCಯನ್ನು ಹುಟ್ಟುಹಾಕಿದ್ರು. ಹಾಗಾದರೆ ಇನ್ನೂ ಏನೇನು ಆ FMCಯಿಂದ ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ ಅವರು ಅನ್ನೋದನ್ನು ಅವ್ರ ಹತ್ರ ಮಾತಾಡೋಣ, ಕೇಳೋಣ. ಬನ್ನಿ, ಅವ್ರ ಜೊತೆಗೆ ನಾವು ಈಗ ಮಾತಾಡೋಣ. ಅಭಿನಂದನೆಗಳು ಸಂತೋಷ್ ಕೊಡಂಕೇರಿ ಅವರಿಗೆ. FMC ಮಾಡಿ 1 ವರ್ಷ ಆಗಿದೆ. ಸಾಕಷ್ಟು ಆಗುಹೋಗುಗಳನ್ನು ನೋಡಿದ್ದೇವೆ. ಆ ಕಾರಣದಿಂದಲೇ ನಾನು ನಿಮಗೆ FMC ಅಂದ್ರೆ ಏನು, ಜನಕ್ಕೆ ಇನ್ನೂ ನೀಟಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಕೂರಿಸಿ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ಹೇಳಿ, FMC ಯಾಕೆ, ಉದ್ದೇಶ ಏನು? ಕಾಕ ನಮಸ್ತೆ, ಹಾಗೂ ಎಲ್ಲಾ ವೀಕ್ಷಕರಿಗೆ ಫಿಲಂ ಮೇಕರ್ ಕೌನ್ಸಿಲ್ ಹಾಗೂ ನನ್ನ ಎಲ್ಲಾ ಸೋಷಿಯಲ್ ಮೀಡಿಯಾ ಹಾಗೂ ಸ್ನೇಹಿತರು ಹಾಗೂ ಬಂಧು ಬಳಗ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಯಾಕೆಂದ್ರೆ FMC ಫಿಲಂ ಮೇಕರ್ ಕೌನ್ಸಿಲ್ ಅಂತ ಒಂದು ರಿಜಿಸ್ಟರ್ ಮಾಡಿ ಒಂದು ಸಂಸ್ಥೆ 1 ವರ್ಷ ಕಳೆದಿದೆ. ಅಫ್ಕೋರ್ಸ್ ಇಟ್ ಇಸ್ ಜುಲೈ ಮಂತ್ ಇಸ್ ದ ಫಸ್ಟ್ ಇಯರ್ ಅಂತ. ಅದಕ್ಕೆ ಫಸ್ಟ್ ಆಫ್ ಆಲ್ ಇದೆಲ್ಲ ಸಾಧ್ಯ ಆದ್ದು ನಮ್ಮ ಸ್ನೇಹಿತರು, ನಮ್ಮ ವೀಕ್ಷಕರು, ನಮ್ಮ ಬೆನ್ನು ತಟ್ಟಿದಂತ ಹಿತೈಷಿಗಳು, ಹಾಗೆ ಒಂದಷ್ಟು ಬೈದವರು ಎಲ್ಲರೂ, ಅಂಡ್ ನಮ್ಮ ಎಸ್ಪೆಷಲಿ ಫಿಲಂ ಮೇಕರ್ ಕೌನ್ಸಿಲ್ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡ್ಬೇಕಾದ್ರೆ ಹಾನರರಿ ಮೆಂಬರ್ಸ್ ಅಂಡ್ ಅಡ್ವೈಸರ್ಸ್ ಇದಕ್ಕೆ ಬಂದು ಒಂದು ಅಡ್ವೈಸರ್ ಮಾಡಿ ಇದು ಹೀಗಿರ್ಬೇಕು, ಇದು ಮುಂದೆ ಹೀಗಿರ್ಬೇಕು ಅಂತ ಹೇಳಿ ಹೇಳ್ತಾ ಇರುವವರು, ಇವರಿಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅ ಲಾಟ್. ನಾನು ಹಾಗೂ ಕಾಕನ ಪರವಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಅಫ್ಕೋರ್ಸ್ ಫಿಲಂ ಮೇಕರ್ ಕೌನ್ಸಿಲ್ ಅಂತ ಹೇಳಿದ್ರೆ ಇಟ್ಸ್ ಅ ಸೊಸೈಟಿ ಆಕ್ಟ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಿದಂಥದ್ದು. ಅಂಡ್ 9 ಜನ ಇದ್ದೇವೆ. ಅಂಡ್ ಮೆಂಬರ್ಸ್ ಅಲ್ಲಿ ಫ್ರಮ್ ದ EC ಮೆಂಬರ್ ಅಂತ ಹೇಳ್ಬೋದು, ಒಂದು 5 ಜನ ಅಡ್ವೈಸರ್ಸ್ ಇದ್ದಾರೆ. ಅಂಡ್ ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲರೂ ಫಸ್ಟ್ ಆಫ್ ಆಲ್ ಇದು ಬೈದು ಬಿಟ್ಟು ಕೇಳಿದ್ರು ನಂಗೆ, ಯಾಕೆ ಬೇಕು ನಿಂಗೆ ಅಂತ. ಸಿನಿಮಾ ಮಾಡ್ತೀರಿ, ಸಿನಿಮಾಗಳು ಹೀಗಾಗುತ್ತೆ ಹಾಗಾಗುತ್ತೆ, ಅದರ ಒಂದು ಬೇರೆ ಟಾಪಿಕ್. ಅದು ಬಿಟ್ಟು ಇಂಥ ಒಂದು ಯಾಕೆ ತಿರ್ಗಾ ಸೋಷಿಯಲ್ ಸರ್ವಿಸ್ ಬೇಕಾ ತಿರ್ಗಾ ಅಂತ. ಅಂದ್ರೆ ಅಫ್ಕೋರ್ಸ್ ಇವಾಗ ಸಿನಿಮಾ ಜೀವನ ಅಂತ ನಾವು ಒಂದು ಲೆಟ್ಸ್ ಟಾಕ್ ಅಲ್ಲಿ ಒಂದು ಹೊಸ ಒಂದು ಟಾಪಿಕ್ ಶುರು ಮಾಡಿದ್ವಿ. ಅದನ್ನು ಯಾಕೆ ಅದು ಬಂತು ಅಂದ್ರೆ ಸಿನಿಮಾ ಜೀವನ. ಇವಾಗ ಈ ಪ್ರೊಫೆಷನ್ ಶುರು ಮಾಡಿ ಒಂದು 20 ವರ್ಷ ಆಯ್ತು. ಅಂಡ್ ಈ ಪ್ರೊಫೆಷನ್ ಅಲ್ಲಿ ಎಷ್ಟೋ ಏಳು ಬೀಳು, ಸಕ್ಸಸ್ಸು, ಫೇಲ್ಯೂರ್ಸು, ವಿನ್ನು, ಲಾಸು ಇದೆಲ್ಲ ನೋಡ್ಕೊಂಡು ಬಂದ ಮೇಲೆ ಸೊ ಇನ್ನೂ ನಮ್ಮ ಒಂದು ಈ ಫಿಲಂ ಮೇಕರ್ಸ್ಗೆ, ಮುಂದೆ ಬರುವ ಒಂದು ಫಿಲಂ ಮೇಕರ್ಸ್ಗೆ ಏನ್ ಮಾಡಬಹುದು, ಎಲ್ಲಿ ಎಡವ್ತಾರೆ. ಇದು ಯೂನಿವರ್ಸಿಟಿ, ಇದು ಲೈಫ್ ಅಂತ ಹೇಳಿದ್ರೆ ನಮಗೆ ಯಾವತ್ತೂ ಕಲಿಕೆ ಮುಗಿಯಲ್ಲ. ಏನ್ ಮಾಡಬಹುದು ಅಂತ. ಯಾಕಂದ್ರೆ ಎಷ್ಟೋ ಸ್ನೇಹಿತರು ಹೊಸ ಸಿನಿಮಾ ಮಾಡ್ತಾರೆ, ಹೊಸ ವೆಲ್ವಿಷರ್ಸ್ ಮಾಡ್ತಾರೆ, ಹೊಸೊಬ್ಬರು ಫೀಲ್ಡಿಗೆ ಬರ್ತಾರೆ. ಒಂದು. ಎರಡನೇದು, ನಾವು ಎಲ್ಲಿ ಎಡವುತ್ತೀವಿ, ಆ ಮೇಜರ್ ಸ್ಟೆಪ್ಸ್ ಅನ್ನು ನಾವು ಹೇಗೆ ಮುಂದಿನ ಸಿನಿಮಾಗಳಲ್ಲಿ ಸರಿ ಮಾಡ್ಕೊಳ್ಳೋದು, ಇದನ್ನು ಯಾರು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಸಲ ನಾವು ಒಬ್ರು ಒಳ್ಳೆ ವೆಲ್ವಿಷರ್ ಹೇಳ್ತಾರೆ, ಸಿನಿಮಾ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಯಾಕೆ ಅಂತ ಹೇಳಿನೂ ಕೇಳುವವರಿದ್ದಾರೆ, ಮಾಡಿ ಅಂತ ಹೇಳಿನೂ ಹೇಳುವವರಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಅಂದ್ರೆ ಗ್ಯಾಂಬ್ಲಿಂಗು ಇದು ಎಲ್ಲ ಇನ್ನೊಂದು, ಅದು ಸಬ್ಜೆಕ್ಟ್ ಬೇರೆ. ಇಲ್ಲಿ FMC ಬಗ್ಗೆ ಹೇಳೋದಿದ್ರೆ
ಆವಾಗ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಒಂದು ಕಮ್ಯುನಿಟಿ ಆರ್ಗನೈಸೇಷನ್, ಒಂದು 10 ಜನ 20 ಜನ 100 ಜನ ಸೇರಿದವರು ಇದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಆಸ್ ಎ ಬ್ರ್ಯಾಂಡ್ ಕನ್ಸಲ್ಟೆಂಟ್ ನಾನು ಹೇಳ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ, ನಂಗೆ ತುಂಬಾ ಬೇಗ ಅದು ಕನೆಕ್ಟ್ ಆಯ್ತು. ಒಂದು ಪ್ರಾಡಕ್ಟ್ ಮಾಡಿಬಿಟ್ಟು ಸೇಲ್ ಮಾಡಬೇಕಾದ್ರೆ ನಿಮ್ಮ ನೆಟ್ವರ್ಕ್ ಸ್ಟ್ರಾಂಗ್ ಇರಬೇಕು, ಇಲ್ಲ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಈಗ ಅಗ್ರಿಕಲ್ಚರ್ ಮಾಡೋದಿದ್ರು ಒಂದು ಯಾವುದೋ ಒಂದು ಹೊಸ ಒಂದು ಪ್ರಾಡಕ್ಟ್ ಅಥವಾ ಯಾವುದೋ ಒಂದು ಹೊಸ ತಳಿಯನ್ನು ಮಾಡೋದಿದ್ರು ನೋಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿರೋ ಒಂದು ಆರ್ಗನೈಸೇಷನ್, ಈಗ ಎಷ್ಟೋ ಆರ್ಗನೈಸೇಷನ್ ಇದೆ ಇಡೀ ಇಂಡಿಯಾದಲ್ಲಿ ನೋಡಿದ್ರೆ, ಪ್ರೊಡ್ಯೂಸರ್ ಕೌನ್ಸಿಲ್ಸು, ಇಂಪಾ, ಕಲ್ಕತ್ತಾದಲ್ಲಿರ್ಬೋದು, ಚೆನ್ನೈಯಲ್ಲಿರ್ಬೋದು ಪ್ರೊಡ್ಯೂಸರ್ಸ್ ಕೌನ್ಸಿಲು. ಸೊ ತುಂಬ ಕರ್ನಾಟಕದಲ್ಲೇ ನಮ್ಮ ಚೇಂಬರು, ಪ್ರೊಡ್ಯೂಸರ್ಸು, ಕಾನ್ಫಿಡಾ ಎಲ್ಲನೂ ಇದೆ. ಬಟ್ FMC ಅಂತ ಯಾಕೆ ಅಂತೇಳಿ ಹೇಳಿದ್ರೆ, ಕೆಲವು ನಮ್ಮ ಈಗಿನ ಹಿಂದೆಯಿಂದ ಬಂದ ಟ್ರೆಡಿಷನಲ್ ವೇ ಅಲ್ಲಿ ಬಂದ ಆರ್ಗನೈಸೇಷನ್ಸು ಕೆಲವುದರಲ್ಲಿ ಒಂದಷ್ಟು ಆಕ್ಟಿವ್ ಕಾಣಲಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಹೊಸ ನ್ಯೂಸ್ಗಳನ್ನು ತಲುಪಿಸೋದ್ರಿಂದ ಹಿಡಿದು ಡಿಜಿಟಲ್ ಯೂಸ್ ಮಾಡೋದ್ರಿಂದ ಹಿಡಿದು ಆ್ಯಂಡ್ ಆಗುವಂಥ ಸಮಸ್ಯೆಗಳನ್ನು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ತಲುಪಿಸೋದ್ರಲ್ಲಿ ಕಾಣಲಿಲ್ಲ. ಆವಾಗ ನಾವೆಲ್ಲೋ ಒಂದು ಕನೆಕ್ಟಿವಿಟಿ, ನಾವೇ ಏನು ಫಸ್ಟ್ ಆರ್ಗನೈಸೇಷನು ಅಥವಾ ನಾವೇ ಏನಲ್ಲ, ನಾವು ಇಟ್ಸ್ ಅ ಕೊಂಡಿ. FMC ಒಂದು ಸಣ್ಣ ಒಂದು ಕನ್ನಡ ಇಂಡಸ್ಟ್ರಿಗೆ ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಒಂದು ಅಳಿಲು ಸೇವೆ ಮಾಡ್ತಾ ಇರೋದು, ಬ್ರಿಡ್ಜ್, ಒಂದು ಕೊಂಡಿ. ಎಷ್ಟೋ ದೊಡ್ಡವರು ತಿಳಿದವರು ಆ್ಯಂಡ್ ದೊಡ್ಡ ಆರ್ಗನೈಸೇಷನ್ಸ್ಗಳು ಇವೆ, ಅವರೆಲ್ಲ ಡೈರೆಕ್ಟ್ ಕನೆಕ್ಟಿವಿಟಿ ಟು ಗೌರ್ಮೆಂಟ್ ಇದೆ. ಆವಾಗ ನಾವೇನು ಒಂಚೂರು ನಮ್ಮ ಒಂದು ಸಂಸ್ಥೆಯಿಂದ ಹೋಗುವಾಗ ಒಂದು ವ್ಯಾಲ್ಯೂ, ಒಂದು ಸಂಸ್ಥೆ, ಆಗೊಂದು ಯೂನಿಟಿ, ಇನ್ಕ್ಲೂಡಿಂಗ್ ಇದು. ಯಾಕೆ ಅಂದ್ರೆ ಪುನಃ ಬೇರೆ ಬೇರೆ ವಿಷಯಗಳಲ್ಲಿ ಹೇಳ್ತೀನಿ. ಈಗ ಪೈರಸಿ ಆದಿರ್ಬೇಕಾದ್ರೆ ಒಬ್ರೇ ಎಷ್ಟು ಬರ್ತೀರಿ ಅಂತ ನಂಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರು, ನಿಮಗೂ ಗೊತ್ತಿದೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಒಬ್ರೇ ಎಷ್ಟು ಸಲ ಬರ್ತೀರಿ? ಹೌದು, ಆದ್ರೂ ತುಂಬಾ ಜನ ಹೇಳಿದ್ದೇನಂದ್ರೆ, ನೀವು ಈಗ ಹೇಳಿದ ಒಂದು ವಿಷಯ ಪ್ರಸ್ತಾಪ ಮಾಡಿದ್ಮೇಲೆ ನನಗೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದು ಈ ಬೇರೆ ಎಲ್ಲ ಸಂಸ್ಥೆಗಳು ಏನಿದೆ, ಈಗ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಂಡಳಿಗಳು, ಸಂಸ್ಥೆಗಳು ಇದೆ. ಈ ಕಲಾವಿದರಾಯಿತು, ಡೈರೆಕ್ಟರ್ಸ್ ಆಯ್ತು, ಸಿನಿಮಾ ರಂಗದಲ್ಲಿರೋರಾಯ್ತು, ಅವರ ಅಳಲು ಎಲ್ಲಾ ಕಡೆನೂ ಹೋಗಿ ಅಲ್ಲಿ ಇಷ್ಟು ದುಡ್ಡು ಕಟ್ಟಬೇಕು, ಇಲ್ಲಿ ಇಷ್ಟು ದುಡ್ಡು ಕಟ್ಟಬೇಕು, ಆ ಥರದ್ದೆಲ್ಲ ಇದೆ. FMCಗೆ ಅವರೆಲ್ಲ ಬಂದು ಸೇರ್ಕೋಬೇಕು, ಅಥವಾ ಅವ್ರಿಗೆ FMC ಇಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ ಒಂದೆರಡು ಸೆಂಟೆನ್ಸ್ ಅಲ್ಲಿ ನೀಟಾಗಿ ಅದಕ್ಕಿಂತ ಇದು ಹೇಗೆ ಭಿನ್ನವಾಗಿದೆ ಅಂತ ನೀವು ಹೇಳ್ಬೋದಾ? 100%. ಅಂದ್ರೆ ಭಿನ್ನ ಅಂತ ಹೇಳುವುದಕ್ಕಿಂತನೂ ಜಾಸ್ತಿ ಇವಾಗಿನ ನಮ್ಮ ಡಿಜಿಟಲ್ ಅಂಡ್ ಸಿನಿಮಾ ಮೇಕರ್, ರೀಸೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ ನಾವು ಆಕ್ಟಿವ್ ಇದ್ದೀವಿ. ಈಗ ಕೆಲವು ಆರ್ಗನೈಸೇಷನ್ಸ್ ಇದ್ದಾರೆ, ವೆರಿ ಸಾರಿ ಟು ಸೇ, ಬರೀ ಲೆಕ್ಕಕ್ಕಿದ್ದಾರೆ, ಅವರು ಕೌಂಟ್ಗೆ ಇದ್ದಾರೆ ಅಷ್ಟೇ. ಇನ್ನು ಕೆಲವು ಆರ್ಗನೈಸೇಷನ್ ತುಂಬಾ ಆಕ್ಟಿವ್ ಅಲ್ಲಿದೆ. ಎಷ್ಟು ಅಂತ ಹೇಳಿದ್ರೆ, ಮೆಂಬರ್ಸ್ಗಳ ಫ್ಯಾಮಿಲಿ ಲೈಫು, ಪರ್ಸನಲ್ ಲೈಫಿಗೆ ಸಾಥ್ ಕೊಟ್ಟು ಆ್ಯಂಡ್ ಅವರಿಗೆ ಇನ್ಶೂರೆನ್ಸ್ ಮಾಡಿಕೊಟ್ಟು, ಈಗ ಕೆಲವು ಯಾವುದು ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ ಯೂನಿಯನ್ ಯಾವುದೋ ಇದೆ, ಆಮೇಲೆ ಕಲಾವಿದರ ಸಂಘ ಇದೆ, ಇವು ತುಂಬ ಆಕ್ಟಿವ್ ಅಲ್ಲಿದ್ದಾರೆ. ಅವ್ರಿಗೆ ಏನಾದರೂ ಪರ್ಸನಲ್ ಆದ್ರೆ ಮಾಡ್ತಾರೆ, ಮಾಡಲ್ಲ ಅಂತ ಇಲ್ವೇ, ಅವರ ಸಂಘದಲ್ಲೇ ಆಕ್ಟಿವ್ ಇದ್ದಾರೆ. ಹಾಗಂತ ಕೆಲವು ಅವರಿಗೆ ನನ್ಗೆ ಅಲ್ವೇ ಅಲ್ಲ ಅಂತ ಇರ್ತಾರೆ ಅವರು. ಈಗ ಪೈರಸಿ ವಿಷಯ ಬಂದ್ರೆ ಸಂಬಂಧನೇ ಇಲ್ಲ ಪ್ರೊಡ್ಯೂಸರ್ಸಿಗೆ ಅದು ಅಂತ ಇರ್ತಾರೆ, ಇಲ್ಲ ಸಿನಿಮಾ ಮೇಕರ್ಸಿಗೆ ಇರ್ತಾರೆ, ಇಲ್ಲ ದೊಡ್ಡವ್ರು ಯಾರೋ ಮಾತಾಡ್ಬೇಕು, ನಾವು ಮಾತಾಡಿ ಏನು ಪ್ರಯೋಜನ ಅಂತ ಆಗ್ತದೆ. ಸರ್ 100% ಒಂದು ಸಣ್ಣ ವಾಯ್ಸ್, ಒಂದು ಕಿಡಿ ಸಾಕು, ಆ ಕಿಡಿ ಕಾಡನ್ನೇ ಸುಡುತ್ತೆ ಅಂತ ಹೇಳಿದಾಗೆ ಅದು ಸಾಕು. ಹಾಗೆ ಆದ ಕಾರಣ ನಾವು ಏನು ಇಲ್ಲಿ ಎಲ್ಲ, ನಾನು ಫಸ್ಟ್ ನಮ್ಮ ಮಾರ್ಚ್ ಅಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೂ ನಾನು ಹೇಳಿದ್ದೇನು, ಸರ್ ಇದು ಯಾವುದೇ ಕಾಂಪಿಟಿಷನು, ಯಾವುದೇ ಆರ್ಗನೈಸೇಷನ್ ಬೇರೆ ಆರ್ಗನೈಸೇಷನ್ಗೆ ಕಾಂಪಿಟಿಷನು, ಯಾವುದಕ್ಕೂ ಸಮಬಲ ಇಲ್ಲ, ಯಾವುದನ್ನಾದ್ರೂ ಕೀಳು ಅಥವಾ ಮೇಲು ಅಂತ ನೋಡೋದು ಯಾವುದೂ ಇಲ್ಲ. ಇದು ಒಂದು ಸಮಾನ ಮನಸ್ಕರ ವೇದಿಕೆ. ಇಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗವನ್ನು ಬೆಂಬಲಿಸುವುದು. ಅಫ್ಕೋರ್ಸ್ ಇದು ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ ನಮ್ಮ ಕರ್ತವ್ಯ ಅದು, ಪ್ರತಿಯೊಬ್ಬ ಕನ್ನಡಿಗಂದು ಕರ್ತವ್ಯ ಅಂತೇಳಿ ಹೇಳಿದ್ರು ತಪ್ಪಾಗಲ್ಲ. ಬಟ್ ಸ್ಟಿಲ್ ಆಸ್ ಎ ಸಿನಿಮಾ ಮೇಕರ್, ಕರ್ನಾಟಕ ನಮ್ಮ ಕರ್ತವ್ಯ ಏನು, ಕನ್ನಡ ಚಲನಚಿತ್ರವನ್ನು ಬೆಂಬಲಿಸುವುದು. ಅದು ಕ್ರಿಯೇಟಿವಿಟಿ ಲೆವೆಲ್ ಅಲ್ಲಿ ಹೇಗೆ ಇರಲಿ ಅಥವಾ ಇನ್ಯಾವುದೋ ಹೇಗೆ ಇರಲಿ, ಅದು ಬೇರೆ ವಿಷಯ. ಬಟ್
ಒಬ್ಬ ಸಿನಿಮಾ ಮೇಕರ್ ಅನ್ನು ಗೌರವಿಸುವುದು, ಸಿನಿಮಾವನ್ನು ಪ್ರೀತಿಸುವುದು, ಸಿನಿಮಾಕ್ಕೆ ಬೆಂಬಲಿಸುವುದು ಒಂದು. ಎರಡನೇದು, ಇದೊಂದು ಸಮುದಾಯ ಸಂಸ್ಥೆ, ಕಮ್ಯುನಿಟಿ ಆರ್ಗನೈಸೇಷನ್, ವಿಚ್ ವಿ ಕ್ಯಾನ್ ಶೇರ್ ಅವರ್ ಹ್ಯಾಪಿನೆಸ್, ಸಾರೋ, which we can discuss about the cinema making from the beginning till end. ಇನ್ನೊಂದು, ಚಲನಚಿತ್ರ ಮೌಲ್ಯ ಮತ್ತೆ ಭದ್ರತೆ ಬಗ್ಗೆ ಜ್ಞಾನ. ನಂಗೆ ಇದು ತುಂಬಾ ಕೇಳಿದ್ರು, ಸಂತೋಷ್ ಇಷ್ಟು ಕನ್ನಡದಲ್ಲಿ ನೀವು ಅಚ್ಚುಕಟ್ಟಾಗಿ ಬರ್ತಾರೆ ಮೌಲ್ಯ ಮತ್ತೆ ಭದ್ರತೆ ಅಂತ. ಅಬ್ಸಲ್ಯೂಟ್ಲಿ ಇಂಗ್ಲಿಷಲ್ಲಿ ನಾನು ಹೇಳೋದಿದ್ರೆ ಅದು ಏನೂ ಇಲ್ಲ. ಅದು ಇಟ್ಸ್ ಅ ವೆರಿ 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 ಸಿಂಪಲ್ ದ್ಯಾಟ್ ಇದು ಏನು ನಾಲೆಜ್ ಅಬೌಟ್ ದ ಕಂಟೆಂಟ್ ವ್ಯಾಲ್ಯೂ ಅಂಡ್ ದ ಸೆಕ್ಯೂರಿಟಿ. ಓಕೆ. ಅಂದ್ರೆ ಕಂಟೆಂಟ್ ವ್ಯಾಲ್ಯೂ ಅಂತಾರೆ, ಒಂದು ಸಿನಿಮಾ ತಿಳಿದವ್ರು ಹೇಳಿದ್ದಾರೆ, ಇಟ್ಸ್ ಲೈಕ್ ಅ FD. ಒಂದು ಒಳ್ಳೆ ಸಿನಿಮಾ, ಗುಡ್ ಕಂಟೆಂಟ್ ಈಸ್ ಲೈಕ್ ಅ FD. ಅದು ಈಗ ಮಾರ್ಕೆಟ್ ಅಲ್ಲಿ ಒಂದು ಸೈಟಿನ ಬೆಲೆ ಇರ್ಬೋದು ಅಥವಾ ಕಮರ್ಷಿಯಲ್ ಸೈಟ್ ಬೆಲೆ ಇರ್ಬೋದು, ಇದನ್ನ ಎಲ್ಲ ಮೀರಿಸುವಂತಹ ಕೆಪಾಸಿಟಿ ಆ ಸಿನಿಮಾಕ್ಕಿದೆ, ಆ ಕಂಟೆಂಟಿಗಿದೆ. ಅದಂತೂ ಗ್ಯಾರಂಟಿ. ಇಟ್ಸ್ ಅಪ್ರೂವ್ಡ್, ಇಟ್ಸ್ ಪ್ರೂವನ್. ಇನ್ನು ಮುಂದಿನ ದಿನಗಳಲ್ಲೂ ಇಟ್ ಇಸ್ ಅಫ್ಕೋರ್ಸ್ ಸಿನಿಮಾ ಇಸ್ ಆರ್ಟ್, ಕಲ್ಚರ್ ಆಸ್ ವೆಲ್ ಆಸ್ ಇಟ್ ಇಸ್ ಅ ಬಿಸಿನೆಸ್ ಆಲ್ಸೋ. ಇದರಷ್ಟು ವರಮಾನ ಇರ್ಬೋದು ಒಂದು ಒಳ್ಳೆ ಕಂಟೆಂಟ್. ಆವಾಗ ಆ ಕಂಟೆಂಟಿನ ಮೌಲ್ಯ, ಎಷ್ಟೋ ಸಿನಿಮಾ ಮೇಕರ್ಸ್ಗೆ ಆ ಕಂಟೆಂಟಿನ ಮೌಲ್ಯವೇ ಗೊತ್ತಿರಲ್ಲ. ಲೋ ಬಜೆಟಲ್ಲಿ ಸಿನಿಮಾ ಮಾಡು, ಲೋ ಬಜೆಟಲ್ಲಿ ಸಿನಿಮಾ ಮಾಡು ಅಂತೇಳಿ ಹೇಳ್ಬೇಕಾದ್ರೆ ಎಲ್ಲನೂ ಟೈಟ್ 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 ಆಗಿ ನಾಳೆ ಎಲ್ಲಿ ಮೌಲ್ಯ ಕೇಳಿದ್ರೆ ಸರ್ ಗುಡ್ ಇನ್ಪುಟ್ ಈಕ್ವಲ್ ಟು ಗುಡ್ ಔಟ್ಪುಟ್ ಅಲ್ಲ ಕಾಕ. ಹೌದು ಹೌದು. ಈಗ ಚಿನ್ನದಲ್ಲೂ ನಾವು ಆ ಪ್ಯೂರಿಟಿ ಅಂತ ಹೇಳ್ತೀವಿ. ಎಷ್ಟು ನಾವು ಪ್ಯೂರಿಟಿ ಗೋಲ್ಡ್ ತಗೊಳ್ತೀವಿ, ನಾಳೆ ಅದಕ್ಕೆ ಕೊಡಬೇಕಾದ್ರೂ ಅಷ್ಟೇ ವ್ಯಾಲ್ಯೂ ಇದೆ. ಸಪೋಸ್ ಬ್ಯಾಂಕಲ್ಲಿ ಇಡಬೇಕಾದ್ರೆ ಅಷ್ಟು ವ್ಯಾಲ್ಯೂ ಇದೆ, ಹಾಕಿದ್ರು ಅಷ್ಟೇ ವ್ಯಾಲ್ಯೂ ಇದೆ ತಿಳಿದವನಿಗೆ. ಆವಾಗ ಆ್ಯಂಡ್ ದ ಸೆಕ್ಯೂರಿಟಿ ಅಂದ್ರೆ ಇದೇ. ನಾನಂತೂ ಬಡ್ಕೊಳ್ತಾ ಇದ್ದೇನೆ, ಪೈರಸಿ ಪೈರಸಿ ಪೈರಸಿ. ಫುಲ್ ಸಿನಿಮಾ, ಒಬ್ರು ಆಡಿಯೋ ಮ್ಯೂಸಿಕ್ ಕಂಟೆಂಟ್, ಮ್ಯೂಸಿಕ್ ಚಾನಲ್ ಓನರು ಅಥವಾ ಇನ್ಯಾರೋ ಯೂಟ್ಯೂಬರ್ಸ್ ಅಥವಾ ನಮಗೆ ಎಷ್ಟೋ ಸ್ಟ್ರೈಕ್ ಬರುತ್ತೆ, ಈವನ್ ಫೇಸ್ಬುಕ್ಗಳಲ್ಲಿ ಎಲ್ಲನೂ ಕಂಟೆಂಟ್ ಬೇರೆಯವ್ರದ್ದು, ನೀವು ಯಾಕೆ ಹಾಕೊಂಡಿದ್ದೀರಿ ಅಂತ. ಅಂಥದ್ದಲ್ಲಿ 1 ನಿಮಿಷಕ್ಕೆ ಕೋರ್ಟಿಗೆ ಹೋಗ್ತಾರೆ, 10 ಸೆಕೆಂಡಿಗೆ ಕೋರ್ಟ್ ಹೋಗ್ತಾರೆ. ಒಂದು ಸಾಂಗ್ ಅಲ್ಲಿ 10 ಸೆಕೆಂಡ್ ಯೂಸ್ ಮಾಡಿದ್ರೆ ಕೋರ್ಟಿಗೆ ಹೋಗ್ತಾರೆ. ಅಂಥದ್ದಲ್ಲಿ ಇಡೀ ಸಿನಿಮಾ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಇಡೀ ಸಿನಿಮಾ ಯಾವ್ದಪ್ಪ ಮರ್ತೀವಿ, ಯಾವ್ದದು ವಾಟ್ಸಪ್ ತರ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ. ಅಂಡ್ ವಿದಿನ್ ರಿಲೀಸ್ ಆದ 1 ಗಂಟೆಯಲ್ಲಿ ಬರುತ್ತೆ, 6 ಗಂಟೆಯಲ್ಲಿ ಬರುತ್ತೆ ಅಂತೇಳಿ ಹೇಳಿದ್ರೆ, ಆವಾಗ ಪ್ರೊಡ್ಯೂಸರ್ಗೆ ಎಷ್ಟು, ಒಂದು ಪ್ರೊಡ್ಯೂಸರ್ ಕಂಪ್ಲೀಟ್ ಗೊಂದಲಕ್ಕೊಳಗಾಗೋದು ಬೇರೆ, ಖಿನ್ನತೆಗೊಳಗಾಗೋದು ಬೇರೆ, ದಾರಿ ಕಾಣದಾಗೋದು ಬೇರೆ. ಇಫ್ ಇಟ್ ಈಸ್ ಅ ಹಾರ್ಡ್ ಅರ್ನ್ಡ್ ಮನಿ, ಇಟ್ ಇಸ್ ಗ್ಯಾಂಬ್ಲಿಂಗ್ ಅಲ್ಲ ಅಂದ್ರೆ. ಅಫ್ಕೋರ್ಸ್ ಈಗ ಎಲ್ಲಾ ಬಿಸ್ನೆಸ್ ಅಲ್ಲಿ ಗ್ಯಾಂಬ್ಲಿಂಗ್ ಇದೆ. ಅದೇ ಪುನಃ ನಾನು ಹಿಂಗೆ ಮಾತಾಡ್ತಾ ಹೋದ್ರೆ ಅದು ಬಿಕಾಸ್ ಆಸ್ ಎ ಬಿಸ್ನೆಸ್ ಮ್ಯಾನ್ ಆಲ್ಸೋ. ಬಟ್ ಈ ಸೆಕ್ಯೂರಿಟಿಯನ್ನು ತಿಳಿಸೋಣ. ಅಲ್ಲ, ಈಗ ನೀವು ನಾನು ಕೇಳ್ಪಟ್ಟೆ, ನೀವು ಸುಮಾರು ಸೈಟ್ಗಳನ್ನ, ಪೈರಸಿ ಸೈಟ್ಗಳನ್ನ ಬಂದ್ ಮಾಡಿಸಿದ್ರಿ ಅನ್ನೋ ವಿಷಯದ ಬಗ್ಗೆ. ಇಲ್ಲಿ ಏನಾಗುತ್ತೆ, ಸಿನಿಮಾ ಮಾಡೋರ್ಗೆ ಈ ಪೈರಸಿ ವಿಷಯದ ಬಗ್ಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ. ಸೊ ಅದನ್ನ ನಾವು ಎಲ್ಲಿ ಅಪ್ರೋಚ್ ಮಾಡಬೇಕು, ಹೇಗ್ ಮಾಡಬೇಕು, ಏನು ಎಂತು ಅಂತ. ನೀವು ಈಗಾಗ್ಲೇನೆ ಒಂದು 3-4 ವೆಬ್ಸೈಟ್ಗಳನ್ನ ನೀವು 5 ವೆಬ್ಸೈಟ್ಗಳನ್ನ ನೀವು ಸೆಂಟ್ರಲ್ ಗವರ್ಮೆಂಟ್ಗೆ ಮಾತಾಡಿ ಕ್ಲೋಸ್ ಮಾಡಿಸಿದ್ರಿ ಅಂದಮೇಲೆ ಆ ಒಂದು ನಾಲೆಜು ಸಿನಿಮಾ ಮೇಕರ್ಸ್ಗೂ ಕೂಡ ಬರಬೇಕು ಅನ್ನೋದೊಂದು ಇದೆ. FMC ವತಿಯಿಂದ ನೀವು ಆ ಬಗ್ಗೆ ಯಾವ ರೀತಿಯಾಗಿ ಅದನ್ನ ಮಾಡಬಹುದು, ಅಂತಂದ್ರೆ ಆ ಪೈರಸಿಯನ್ನ ನಿಯಂತ್ರಿಸೋದು ಹೇಗೆ, ಏನು, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತೀರಾ? ಅಂದ್ರೆ ಇದು FMC ಶುರುವಾಗುವ ಮೊದಲೇ ನನ್ನ ಎಲ್ಲ ವೆಬ್ಸೈಟ್, ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ನಮ್ಮ ರವಿಕೆ ಪ್ರಸಂಗ ಸಿನಿಮಾ ಆದಮೇಲೆ ನಮಗೆ ಇಷ್ಟು ಸೀರಿಯಸ್, ಬಿಕಾಸ್ ಅದರ ಮೊದಲು ನಾನು ಮಾಡಿದಂತ ಸಿನಿಮಾಗಳು ಆಸ್ ಎ ಸಿನಿಮಾ ಮೇಕರ್ 1-2 ಸಿನಿಮಾ ರಿಲೀಸ್ ಆಗಿಲ್ಲ, 1-2 ಸಿನಿಮಾ ತಕ್ಕ ಮಟ್ಟಿಗೆ ರಿಲೀಸ್ ಆದವು, 1-2 ಸಿನಿಮಾ ಸಕ್ಸಸ್ ಕಾಣಲಿಲ್ಲ. ಒಂದು ಸಿನಿಮಾ, ಇನ್ನೊಂದು ಸಿನಿಮಾ ಡಿಜಿಟಲ್ ರಿಲೀಸ್ ಮಾಡಿದ್ವಿ. ಈ ತರ ನಾವು ರವಿಕೆ ಪ್ರಸಂಗ ಸಿನಿಮಾವನ್ನು ಪ್ರಾಪರ್ ವೇಯಲ್ಲಿ ರಿಲೀಸ್ ಮಾಡಿದ್ವಿ. ಅಂದ್ರೆ ಒಬ್ಬರು ಡಿಸ್ಟ್ರಿಬ್ಯೂಟರು, ಒಂದು ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲು, ಒಂದು ಪಬ್ಲಿಸಿಟಿ, ಪ್ರಾಪರ್ 70 ಸ್ಕ್ರೀನ್ಸು,
ಈ ತರ ಮಾಡಿದ್ವಿ. ಆದ ಕಾರಣ ನನ್ಗೆ ಅದೊಂದು ಅನುಭವ. ಇನ್ನೊಂದು ಅದಾದ ಮೇಲೆ ಅಫ್ಕೋರ್ಸ್ ಪೈರಸಿದು ನಾವು ಸಿನ್ಸ್ ನಾನು 2016ನೇ ಇಸವಿಯಿಂದನೇ ಪೈರಸಿ ಬಗ್ಗೆ ನಾವು ಯಾವತ್ತೂ ಅದನ್ನು ನಾವು ಸ್ಟಾಪ್ ಮಾಡಲೇಬೇಕು ಅಂತ ಹೋರಾಡ್ತಾನೆ ಇರುವವರು. ಬೇರೆ ಬೇರೆಯವರಲ್ಲಿ ಬೇರೆ ಕಡೆ ನಮ್ಮೆಲ್ಲಿಂದ ಆದ ಮೇಲ್ಗಳು ಕಳಿಸೋದೆಲ್ಲ ಇಂಡಿವಿಜುವಲ್ ಆಗಿ. ರವಿಕೆ ಪ್ರಸಂಗ ಆದ್ಮೇಲೆ ಅಫಿಷಿಯಲಿ ನಾನು ಕಂಪ್ಲೇಂಟ್ ಕೊಟ್ಟೆ. ಇಲ್ಲಿಂದ ನನ್ನ ಒಂದು ಬೇರೆ 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 ಚಾಲೆಂಜ್ಗಳು ಶುರುವಾಯಿತು. ಎಲ್ಲಿವರೆಗೆ ಅಂತೇಳಿ ಕೇಳಿದ್ರೆ, ಸರ್ ಒಬ್ಬರೇ ಬಂದು ಪ್ರಯೋಜನ ಇಲ್ಲ. ಹೌದು, ನೀವೊಂದು ಆರ್ಗನೈಸೇಷನ್ ಹೋದ್ರೆ ನಿಮ್ಮ ಚೇಂಬರ್ ಬರ್ಲಿ, ಡೈರೆಕ್ಟರ್ ಅಸೋಸಿಯೇಷನ್ ಬರ್ಲಿ, ಅಸೋಸಿಯೇಷನ್ಗಳು ಬನ್ನಿ, ಇದು ಗೌರ್ಮೆಂಟ್ ಮೇಲೆ ಪ್ರೆಷರ್ ಬೀಳಬೇಕು. ಅಂತೂ ಇದನ್ನೆಲ್ಲಾ ಮಾಡಿದ ಮೇಲೂ ಸ್ಟೇಟ್ ಗೌರ್ಮೆಂಟಿಗೆ ಇದು ಬರಲ್ಲ, ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ, ಯೂಟ್ಯೂಬ್ ಪಾಲಿಸಿಗಳೇ ಫಿಲಂ ಮೇಕರ್ಸ್ ಪರವಾಗಿ ಇಲ್ವೇ ಇಲ್ಲ. ನನ್ನ ಪಾಲಿಸಿವರೆಗೂ ಹೋದೆ. ಸೊ ಹಿಂಗೆ ಹೋಗ್ತಾ ಹೋಗ್ತಾ ಇವಾಗ ನೋಡಿ, ಅದು www.zerogomovies.gg ಅಂತ ಇಟ್ಸ್ ಬ್ಲಾಕ್ಡ್ ಬಿಕಾಸ್ ಆಫ್ ಅಸ್. ದಟ್ಸ್ ಅ ಗ್ರೇಟ್ ಥಿಂಗ್. ಹೌದು. ಇನ್ನೊಂದು streamblasters.fans. ಇದು ಅಂತೂ ನಿಮಗೆ ನೆಟ್ಫ್ಲಿಕ್ಸ್ ತರ ಇತ್ತು. ನೆಟ್ಫ್ಲಿಕ್ಸ್ ಅಂತ ಹೇಳಿ ನೆಟ್ಫ್ಲಿಕ್ಸ್ ಅಥವಾ ಬೇರೆ OTTಗಳು, ಎಕ್ಸಾಂಪಲ್ ಪ್ರೈಮ್ ಅಥವಾ ಜಿ, ಈ ತರ ಇತ್ತಿದು. ಎಷ್ಟೋ ಕಾಲೇಜುಗಳಲ್ಲಿ ಇದು ಅಫಿಷಿಯಲ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಎಲ್ಲ ನನಗೆ ರವಿಕೆ ಪ್ರಸಂಗ ಆಗ್ಬೇಕಾದ್ರೆ, ಐ ಮೀನ್ 3 ತಿಂಗಳಾದ್ಮೇಲೆ ಮಂಗಳೂರಲ್ಲೆಲ್ಲ ಓದಿರ್ಬೇಕಾದ್ರೆ, ಅಫ್ಕೋರ್ಸ್ ಅದು ಐ ಆಮ್ ವೆರಿ ಸಾರಿ ಟು ಸೇ, ಅದು ಇವಾಗನೂ ಇದೆ. ಅದು ಯಾವುದು ಇದು ಎಂತ ಕ್ಯಾಸಲ್ ಡೌನ್ಲೋಡ್. ಹೌದು, ದಯವಿಟ್ಟು ನಾನು ಹೇಳ್ತಾ ಇರೋದು ಇದರ ಬಗ್ಗೆ ಧ್ವನಿ ಎತ್ತೋಣ, ಇನ್ನೂ ಎತ್ತಬೇಕು. ಇನ್ನೊಂದು videopro.com. ಇದರಲ್ಲಿ ಹೇಗಿದೆ ಅಂದ್ರೆ, ಇದೊಂದು OTT ಪ್ಲಾಟ್ಫಾರ್ಮ್ ಇದೆ. ಅಂಡ್ ನಿಮಗೆ ಅದನ್ನು ಮೊನ್ನೆ ಲಾಸ್ಟ್ 2 ವಾರ ಮೊದಲು CCB ಅವ್ರ ಜೊತೆ ಬೇರೆ ಯಾವುದೋ ವಿಷಯಗಳಲ್ಲಿ ಮಾತಾಡಬೇಕಾದ್ರೂ ಇದನ್ನು ಪ್ರಸ್ತಾಪ ಮಾಡಿ ಮೇಲ್ ಮಾಡಿದ್ದೀನಿ. ಅಂದ್ರೆ ಇದೊಂದು ಅವರು ನೋಡಿ ಹೇಳಿದ್ರು, ಇದು ಏನಪ್ಪ ಈ ತರ ಇದೆ ಅಂತ. ನಿಮಗೆ ಎಲ್ಲಾ ಸೀರೀಸು ಇದು ಏನು ನಿಮಗೆ ಪಕ್ಕ ಅಫಿಷಿಯಲ್ ಸೈಟ್ ತರ ಇದೆ. ಬಟ್ ಅದಕ್ಕೆ ಯಾರು ಅಥರೈಸ್ಡ್ ಪರ್ಸನ್ ಅಂತ ಹೇಳಿ ಗೊತ್ತಿಲ್ಲ. ನಾನು ಎಲ್ಲರಿಗೂ ಮಾಧ್ಯಮ ಮಿತ್ರರಿರ್ಬೋದು, ಸಿನಿಮಾ ಮೇಕರ್ಸ್, ಆರ್ಗನೈಸೇಷನ್ಗೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇರೋದು, ದಯವಿಟ್ಟು ಪೈರಸಿ ಬಗ್ಗೆ ಎಲ್ಲರೂ ಸೇರೋಣ. ನಾನು ಒಂದಷ್ಟು ಮಾಹಿತಿ ಕಲೆ ಹಾಕಿದ್ದೀನಿ, ನನ್ನ ಹಾಗೇನೆ ಎಷ್ಟೋ ಜನ ಕಲೆ ಹಾಕಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಸೇರೋಣ, ಗೌರ್ಮೆಂಟ್ಗೆ ಅಪ್ರೋಚ್ ಮಾಡೋಣ. ಬಿಕಾಸ್ ಒಂದು ಸಿಂಪಲ್ ವೇ ಇಸ್ ದಟ್ ಪೈರಸಿ ಅಂತ ತಡಿಲಿಕ್ಕೆ, ನಾನು ಇವಾಗ UFO ಕ್ಯೂಬ್ ಇಂದ ಬರುತ್ತೆ, ಅಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಎಲ್ಲನೂ ಇರ್ಲಿ. ದ ಸೆಕ್ಯೂರ್ಡ್ ವೇ ಅಂತ ಹೇಳಿದ್ರೆ, ಸಿಂಪಲ್ ವೇ ತುಂಬಾ ಸಿಲ್ಲಿ ಅನಿಸ್ಬೋದು ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದವರಿಗೆ, ಅಥವಾ ಇವನೇನ್ ಹೇಳ್ತಾನಂತ. ಬಟ್ ಸಿಂಪಲ್, ನಾವ್ ಇಲ್ಲಿವರೆಗೂ ಸ್ಕ್ಯಾನ್ ಅಲ್ಲಿ ಫೋನ್ ಪೇ ಮಾಡ್ಬೇಕಾದ್ರೆ GPay ಮಾಡುವವರಿಗೆ ಎಲ್ಲಿಯಾದ್ರೂ ಬೇರೆಯವರಿಗೆ ಓದಿದ್ಯಾ ಸರ್? ಇಲ್ಲ. GPay ಮಾಡ್ತೀವಿ ನಾವು, ಅಂಗಡಿಗೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ, ಇಲ್ಲ ಫೋನ್ ಆದ್ರೆ ಫೋನ್ ನಂಬರ್ ಹಾಕಿದೀವಿ ಇಟ್ಕೊಳ್ಳಿ. ಸ್ಕ್ಯಾನರ್ಗೆ ಸಮೇತ ನಾವು ಮಾಡುವಾಗ ಎಲ್ಲಿಗೂ ಹೋಗಲ್ಲ. ಈ ರೀತಿ ನಾವು ಡೇಟಾ ಟ್ರಾನ್ಸ್ಮಿಟ್ ಯಾಕೆ ಮಾಡಬಾರ್ದು? ಹೌದು, ಸಿನಿಮಾ ಇದರಲ್ಲೂ ಕೂಡ 100%. ಅಂದ್ರೆ ಇದು ಈ ಮ್ಯಾಟರ್ ಬಂದ ಕಾರಣ ಹೇಳೋದು. ಅಫ್ಕೋರ್ಸ್ ವಿ ಆರ್ ಸೆಲೆಬ್ರೇಷನ್ ಆಫ್ ದ ಆನಿವರ್ಸರಿ ಆಫ್ FMC. ಬಟ್ ಸ್ಟಿಲ್ ಇನ್ನೊಂದು ರಿಕ್ವೆಸ್ಟ್ ಏನು, ಈ ತರ ನಾನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ, ನಾವು ಪ್ರೆಸ್ ರಿಲೀಸ್ ಮಾಡಿದ್ವಿ, ಅದರಲ್ಲಿ ನಾವು ಬ್ಲಾಕ್ ಆದ ಸೈಟ್, ಸಾರಿ ಕಾಕ, ನಾನು ಬ್ಲಾಕ್ ಆದ ಸೈಟ್ ನಿಮಗೆ ಹೇಳಲಿಲ್ಲ. 1 ZeroGo ಮೂವೀಸ್, 2 ಸ್ಟ್ರೀಮ್ ಬ್ಲಾಸ್ಟರ್ಸ್, 3 5 movies.plus, 4 ಸ್ಟ್ರೀಮ್ ಇನ್ ಫ್ಯಾನ್ಸ್, ಇದು 4 ಇಲ್ಲಿದೆ ಇವಾಗ. ಇನ್ನೊಂದು ಅದೇ, ಇನ್ನು ಯೂಟ್ಯೂಬ್ಗಳು ಎಷ್ಟೋ ಚಾನಲ್ಗಳು, ಇದೆಲ್ಲ ಅಫಿಷಿಯಲಿ ಬ್ಲಾಕ್ಡ್ ಫ್ರಮ್. ನಾವು ಇಲ್ಲಿಂದ ಫಿಲಂ ಸೆಕ್ರೆಟರಿ ಇರ್ಬೋದು, ಈವನ್ ನಮಗೆ ತುಂಬಾ ಕರ್ನಾಟಕದ CBFC ಸೆನ್ಸರ್ ಬೋರ್ಡು ರೀಜನಲ್ ಆಫೀಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಲಾ ಅಂಡ್ ಆರ್ಡರ್ ಸಪೋರ್ಟ್ ಮಾಡಿದ್ದಾರೆ, ಸೆನ್ ಸಪೋರ್ಟ್ ಮಾಡಿದ್ದಾರೆ. ಬಟ್ ಸಾಕಾಗಲ್ಲ. ಗೌರ್ಮೆಂಟ್ ಸೆಕ್ರೆಟರೀಸ್ ಮಾತಾಡಿದ್ದಾರೆ, ಬಟ್ ಸಾಕಾಗಲ್ಲ. ದಯವಿಟ್ಟು ನಾನು ಎಲ್ಲಾ ಸಂಘ ಸಂಸ್ಥೆಗಳಿಗೆ ರಿಕ್ವೆಸ್ಟ್ ಮಾಡೋದು, ಫಿಲಂ ಮೇಕರ್ಸ್ಗೆ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಇದರ ಬಗ್ಗೆ ನಾವು ಧ್ವನಿ ಎತ್ತುವ ಜೊತೆಯಲ್ಲಾಗಿ ಪೈರಸಿಯನ್ನು ನಿರ್ನಾಮ ಮಾಡಬೇಕು. ಇಟ್ ಶುಡ್ ಸ್ಟಾಪ್. ಆವಾಗ ಪ್ರೊಡ್ಯೂಸರ್ಗೆ 1-4 ಕಾಸು ಬರುತ್ತೆ. ಇಲ್ಲದಿದ್ರೆ ಬೇರೆ 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 ಕಡೆ ಹೋಗಿ ಎಕ್ಸ್ಕ್ಲೂಸಿವ್ನೆಸ್ ಹೋಗಿ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಅನುಭವ, ಇಲ್ಲಿ ಒಂದು ಎಕ್ಸಾಂಪಲ್ ನಾನೇನೆ. ನನ್ನಾಗೆ ಈಗ ಮೊನ್ನೆ ಲಾಸ್ಟ್ ವೀಕ್ ಯಾರೋ ಫೋನ್ ಮಾಡಿ ಹೇಳಿದ್ರು,
ವಾರಕ್ಕೆ ಒಂದು ಫೋನ್ ಬರೋದಂತೂ ಗ್ಯಾರಂಟಿ ಇವನು. ಹೌದು ಹೌದು. ಇಲ್ಲ ಆಕ್ಚುಲಿ ನನ್ಗೆ ಗಂಟ್ಕೊಂಡ್ ಮಟ್ಟಿಗೆ ಬೆಂಗಳೂರು ಟೆಕ್ನಿಕಲ್ ಹಬ್ ಅಂತ ನಾವು ಹೇಳ್ತೀವಿ. ಎಷ್ಟೋ ಸಾಫ್ಟ್ವೇರ್ಗಳು ಜಗತ್ತಿನಾದ್ಯಂತ ಇಲ್ಲಿಂದ ಹೋಗ್ತವೆ. ಎಷ್ಟೊಂದು ಸೆಕ್ಯೂರಿಟಿಗಳನ್ನ ಮಾಡಿದ್ದೀವಿ. ಇಷ್ಟೆಲ್ಲ ಸೆಕ್ಯೂರಿಟಿಗಳನ್ನ ಮಾಡಿದ ನಾವು ಟೆಕ್ನಿಕಲಿ ಎಲ್ಲರೂ ಒಂದು ಸೇರಿಕೊಂಡು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ. ಚಂದ್ರನ ಕಡೆನೇ ಹೋಗ್ತೀವಿ, ಮಂಗಳನ ಕಡೆನೇ ಹೋಗ್ತೀವಿ, ನೆಪ್ಚೂನ್ ಕಡೆ ಎಲ್ಲ ಹೋಗ್ತೀವಿ. ಅದೆಲ್ಲ ಬೇಡ ಸರ್. ಇಲ್ಲಿರುವಂತಹ ಕೆಲವೊಂದು ಸಿನಿಮಾಗಳು ಪೈರೇಟೆಡ್ ಆಗಿ ಹೋಗ್ತಾ ಇದೆ ಅಂದ್ರೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಟೆಕ್ನಾಲಜಿ ಬೆಂಗಳೂರಲ್ಲೇ ಇದೆ. ನಾವು ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಆದರೆ ಇದ್ರ ಜೊತೆಗೆ ಇದನ್ನು ತುಂಬಾ ಸೀರಿಯಸ್ ಆಗಿ ನೋಡಬೇಕು ಅಂತ ನಾನು ಒಂದು ನನ್ನ ಕಡೆಯಿಂದ ಒಂದು. ಹೌದು, ನಾವು ತುಂಬಾ ಸಣ್ಣ ಸಂಸ್ಥೆ, ಜಸ್ಟ್ ಅಂಬೆಗಾಲ್ ಇಡ್ತಾ ಇರೋದಷ್ಟೇ. ಆದ್ರೂ ನಾವು ಒಂದಷ್ಟು ಕೆಲಸಗಳು ಮಾಡಿದೀವಿ ಆಸ್ ಎ ಸಿನಿಮಾ ಬಗ್ಗೆ ಪ್ರೀತಿ ಮತ್ತೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ. ಬಟ್ ಇದು ಚೇಂಬರು, ನಮ್ಮ ಇವನ್ ಕೃಷ್ಣೇಗೌಡರು ತುಂಬಾ ಸಾಥ್ ಕೊಟ್ಟಿದ್ದಾರೆ. ಅದೇ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಕಾನ್ಫಿಡರ್ ಯಾರು ನಮ್ಮ ಇವತ್ತು ಸಮೇತ ಅವರನ್ನು ಮೀಟ್ ಮಾಡಿದೆ, ಯಾರು ನಮ್ಮ NRK ವಿಶ್ವನಾಥ್ ಸರ್ ಇರ್ಬೋದು. ಆಮೇಲೆ ಹ್ಯೂಮನ್ ರೈಟ್ಸ್ ಅವರು ನಮಗೆ ನ್ಯಾಷನಲ್ ಪ್ರೆಸಿಡೆಂಟ್ ಸಾಥ್ ಕೊಡ್ತಾ ಇದ್ದಾರೆ. ಬಿಕಾಸ್ ಇದು ಏನಾಗುತ್ತೆ, ಇದು ಸಿನಿಮಾದಲ್ಲಿ ದುಡ್ಡು ಬರದೆ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿಲ್ಲ, ಲಾಸು, ಅವನ ಫ್ಯಾಮಿಲಿಗೆ ಇಫೆಕ್ಟು, ಫೈನಾನ್ಷಿಯಲಿ ಕೊಲ್ಯಾಪ್ಸು, ಅವನ ವ್ಯವಹಾರ ಹಾಳು, ಫ್ರೆಂಡ್ ಸರ್ಕಲ್ ಅದು ಇದು ಎಲ್ಲ ಹಾಳು, ಟೋಟಲ್ ಸಾಲಗಳು, ಈ ತರ ಆಗಿ ಟೋಟಲ್ ಅವನ ಮೇಲೆ ಆಗ್ಬೇಕಾದ್ರೆ ಏನು ಹ್ಯೂಮನ್ ರೈಟ್ಸ್, ಅವನ ರೈಟ್ಸ್ ಇಂದ ಹಿಡಿದು ಎಲ್ಲನೂ ಕೊಲ್ಯಾಪ್ಸ್. ಇದರಲ್ಲಿ ಸಿನಿಮಾ ಮಾಡೋರು ಅಥವಾ ಈ ರೀತಿ ಪೈರಸಿ ಆದವರು ಹೊರಗಡೆ ಬರೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಒಟ್ಟಾಗಿ ದುಡಿದ್ರೆ ಮಾತ್ರ ಈ ಒಂದು ಪೈರಸಿ ಪಿಡುಗನ್ನ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಅಯ್ಯೋ ನನ್ನ ಸಿನಿಮಾ ಪೈರಸಿ ಆಗಿದೆ ಅಂತ ಆವಾಗ ಎಚ್ಚೆತ್ಕೊಳ್ಳೋದಲ್ಲ, ಯಾರ ಸಿನಿಮಾ ಪೈರಸಿ ಆದ್ರೂ ಎಲ್ಲರೂ ಎದ್ದೇಳಬೇಕು ಅನ್ನೋದೇ ನನ್ನ ಒಂದು ಅಭಿಮತ. ಹೌದು, 100%. ಎಲ್ಲರೂ, ಎಸ್ಪೆಷಲಿ ಸ್ಟಾರ್ಸು. ನಾವು ಸ್ಟಾರ್ಸ್ ಅಂತ ಏನ್ ಹೇಳ್ತೇವೆ, ಯಾಕೆಂದ್ರೆ ಮೀಡಿಯಾದವರು ನಾವು ಎಷ್ಟು ಬಡ್ಕೊಂಡ್ರು ಅವ್ರು ಹಾಕಲ್ಲ. ಈಗ ಏನ್ ಪರಿಸ್ಥಿತಿ ಇದೆ, ಎಲ್ಲ ಸ್ನೇಹಿತರು ಇದ್ದಾರೆ, ಬಟ್ ಅವರ ಪ್ರೋಟೋಕಾಲ್ ಏನಿರುತ್ತೆ ನಾವೆಲ್ಲ ಹೇಳಿದ್ರೆ ಕೇರೇ ಇಲ್ಲ. ದಟ್ ಈಸ್ ವೈ ಇಂಡಿವಿಜುವಲಿ ಫಿಲಮ್ ಮೇಕರ್ ಕೌನ್ಸಿಲ್ ಆಲ್ಸೋ ಸ್ಟಾರ್ಟೆಡ್ ಇಂಡಿವಿಜುವಲ್ ಪ್ಲಾಟ್ಫಾರ್ಮ್ಸ್ ಇನ್ಕ್ಲೂಡಿಂಗ್ ವೆಬ್ ಪೋರ್ಟಲ್ ಟು ಸಿನಿಮಾ ಬೈಯಿಂಗ್ ಇರ್ಬೋದು, ಮುಂದಿನ ದಿನ ಎಸ್ಪೆಷಲಿ ಪಬ್ಲಿಷಿಂಗ್ ಇರ್ಬೋದು. ಇದು ತುಂಬಾ ಅರ್ಲಿ ಹೇಳಲಿಕ್ಕೆ, ಅಥವಾ ಸೋಷಿಯಲ್ ಮೀಡಿಯಾ ಹಬ್ಸ್ಗಳನ್ನು ಸ್ಟ್ರಾಂಗ್ ಮಾಡೋದು, ಬೇಸ್ ಅನ್ನು ಸ್ಟ್ರಾಂಗ್ ಮಾಡೋದು. ನಾಟ್ ಓನ್ಲಿ ಗಾಸಿಪ್ಸು, ಹೌದು, ಬ್ಲಾ 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 ಗಾಸಿಪ್ಸು ನಮಗೆ ಬೇಡವೇ ಬೇಡ ಇದರಲ್ಲಿ. ಇಟ್ ಈಸ್ ಅ ಸೀರಿಯಸ್ ಟಾಕ್. ಅಂಡ್ ಈಗ ಮೊನ್ನೆಯ ಪಾವನ ಹೇಳಬೇಕಾದ್ರೂ ಅದುವೇ ಹೇಳಿದ್ರು, ಅಥವಾ ನಮ್ಮದು ಲೈಬ್ರರಿ, ಇಟ್ ಶುಡ್ ಬಿ ಲೈಬ್ರರಿ ನಮಗೆ ಮುಂದಿನ ದಿನಗಳಲ್ಲಿ. ಅಫ್ಕೋರ್ಸ್ ನಾನು ಎಲ್ಲಾ ಆರ್ಗನೈಸೇಷನ್ ನಮಗೆ ಸಪೋರ್ಟ್ ಮಾಡಿದವರಿಗೆ, ಪ್ರೈವೇಟ್ ಆರ್ಗನೈಸೇಷನು, ಕನ್ನಡ ವಾಣಿಜ್ಯ ಮಂಡಳಿ, ಕರ್ನಾಟಕ ನಿರ್ದೇಶಕರ ಮಂಡಳಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಮುಂದೆ ಹೋಗುವ, ಇನ್ನು ಸೂಪರ್ ಆಗಿ ಕೆಲಸ ಮಾಡುವ. ಇದು ಒಂದು ನಾನು ಆಬ್ಜೆಕ್ಟಿವ್ಸ್ ಹೇಳ್ತಾ ಇದ್ದಿದ್ದು, ಸೆಕ್ಯೂರಿಟಿ. ಇನ್ನೊಂದು ಯುನೈಟೆಡ್ ನಿರ್ಮಾಪಕರು, ಸಂಪನ್ಮೂಲ ಹಂಚಿಕೆ. ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಇದು ಸಿನಿಮಾ ಮೇಕರ್ಸ್ಗೆ ಗೊತ್ತಿರುತ್ತೆ. ಅಫ್ಕೋರ್ಸ್ ಇನ್ನೊಂದು ಇದರ ಮಧ್ಯದಲ್ಲಿ ಒಂದು ವಿಷಯ ಹೇಳಬೇಕಿತ್ತು. ನಾವು ಯಾವುದೇ ಸಿನಿಮಾ ರಂಗದ ಒಳಗುಟ್ಟುಗಳು ಅಂತ ಇರುತ್ತೆ, ಅಥವಾ ಸಿನಿಮಾ ರಂಗದ ನಮ್ಮ ಯೂನಿಟಿ ಇರ್ಬೋದು, ಇದನ್ನು ಯಾವುದನ್ನು ಪಬ್ಲಿಕ್ಕಿಗೆ ಹೇಳೋದು, ಪಬ್ಲಿಕ್ಕಿಗೆ ತಲುಪಿಸೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ನಾವು ಯಾವತ್ತೂ ಹೇಳ್ತೀವಿ, ಬಿಕಾಸ್ ನಾವು ರೀಚ್ ಮಾಡಬೇಕು ಸಿನಿಮಾ ಮೇಕರ್ಸ್ ಅನ್ನು. ಇಡೀ ವರ್ಲ್ಡ್ ಅಲ್ಲಿ ಸಿನಿಮಾ ಮೇಕರ್ಸ್ ಇದ್ದಾರೆ, ಕನ್ನಡದವರು ಇದ್ದಾರೆ. ನಮಗೆ ಎಷ್ಟೋ ಜನ ದುಬೈಯಿಂದ ಮೆಸೇಜ್ ಮಾಡ್ತಾರೆ, ಅಂದ್ರೆ ಥ್ರೂ ಸೋಷಿಯಲ್ ಮೀಡಿಯಾ. ಆವಾಗ ನಮ್ಮ ಕಷ್ಟ ಸುಖಗಳನ್ನು ಹೇಳಬೇಕು ಅಂತ ಫಿಲಮ್ ಮೇಕರ್ ಕೌನ್ಸಿಲ್ ಅಲ್ಲಿ ನಾವು ಕೆಲವು ಇಂತ ಮಾತಾಡ್ತೀವಿ. ಅಂಡ್ ವಿ ಡೋಂಟ್ ಡೂ ಗಾಸಿಪ್ಸ್ ಎಟ್ ಆಲ್. ನಾವು ಮಾಡ್ತಾ ಇಲ್ಲ, ಮಾಡುದೂ ಇಲ್ಲ. ಅಂಡ್ ನಮಗೆ ಇದು ಒಂದು ಯಾವುದೋ ಒಂದು ವಿಜುವಲ್ ವೈರಲ್ ಆಗ್ಬೇಕು, ವೈರಲ್ ಮಾಡಬೇಕು, ಇಲ್ಲ ಅವನೇನೋ ಹೇಳಿದಾನೆ ಅವನನ್ನು ನೋಡ್ಕೊಳ್ಬೇಕು, ಇಲ್ಲ, ಇದು ಯಾವುದೂ ಉದ್ದೇಶ ನಮಗಿಲ್ಲ. ನಮ್ದು ಓನ್ಲಿ ಉದ್ದೇಶ ಒಳ್ಳೆ ಸಿನಿಮಾಗಳು ಮಾಡುವ, ಸಿನಿಮಾ ಮಾಡಿದವರಿಗೆ ಸಪೋರ್ಟ್ ಮಾಡುವ. ಇದು ನಮ್ಮ ಆಬ್ಜೆಕ್ಟ್ಗಳನ್ನು ಹೇಳ್ತಾ ಅದನ್ನೊಂದು ಹೇಳಿದೆ. ಅಫ್ಕೋರ್ಸ್ ಯುನೈಟೆಡ್ ಪ್ರೊಡ್ಯೂಸರ್ಸ್, ಸಂಪನ್ಮೂಲ ಹಂಚಿಕೆ. ಅಂದ್ರೆ ಒಬ್ಬರ ಹತ್ರ ಒಳ್ಳೆ ಸ್ಕ್ರಿಪ್ಟ್ ಇದೆ, ಓಕೆ, ಅವನಿಗೆ ಪ್ರೊಡ್ಯೂಸರ್ ಹುಡುಕಿ ಪ್ರೊಡ್ಯೂಸರ್ ಇರಲ್ಲ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಒಬ್ಬ ಪ್ರೊಡ್ಯೂಸರ್ ಹತ್ರ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಅವನನ್ನು ಪ್ರಾಪರ್ ಪ್ರೊಡ್ಯೂಸರ್ ಅಂತ ಅಲ್ಲ, ಇಂಟ್ರೆಸ್ಟ್ ಇರುತ್ತೆ, ಒಂದು ಸಿನಿಮಾ ಮಾಡಬೇಕು ಅಂತ. ಅಂದ್ರೆ ಒಂದು ಚಾನ್ಸ್ ತಗೊಳ್ಬೇಕು. ನಾನು
ಒಂದು 10-20 ಲಕ್ಷ ಎಕ್ಸಾಂಪಲ್. ಈಗ ನನ್ನಂಥವರಲ್ಲಿ ಎಕ್ಸಾಂಪಲ್ ಒಂದಷ್ಟು ಕೋಸ್ಟಲ್ ಬೆಲ್ಟು, ಇನ್ನೊಂದು ಲೊಕೇಶನ್ಸು, ಟೆಕ್ನಿಕಲ್ಲು, ಕ್ಯಾಮ್ರಾಸು, ಸ್ಮಾಲ್ ಯೂನಿಟ್ಸು, ಇದೆಲ್ಲ ಇದೆ. ಪೊಟೆನ್ಷಿಯಲ್ ಇದ್ದೀವಿ. ಕಾಕನ ಜೊತೆನೆ ಈಗ ಒಳ್ಳೆ ನೀವು ಉತ್ತರ ಕರ್ನಾಟಕ ಚೆನ್ನಾಗಿ ಬರೀತೀರಿ ಡೈಲಾಗ್. ಸೊ ಇನ್ನೊಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ದೇ ಆರ್ ವೆರಿ ಹ್ಯಾಪಿ ಟು ಕಮ್. ದೇ ವಾಂಟ್ ಟು ಶೋಕೇಸ್ ದೇರ್ ಟ್ಯಾಲೆಂಟ್. ಅವರಿಗೆ ಟ್ಯಾಲೆಂಟ್ ಅನ್ನು ಶೋಕೇಸ್ ಮಾಡಬೇಕು. ಹಾಗೆ ಅಂತೇಳಿ ಪಾಪ ಅವರ ಖರ್ಚಿಗೆ ಹೋಗಬೇಕು. ಅದು ಇದ್ದಿದೆ ಎಲ್ಲರಿಗೂ. ಊಟ ಕಾಫಿ ತಿಂಡಿ ಮಂತ್ಲಿ ಕಮಿಟ್ಮೆಂಟ್ ಇದ್ದಿದೆ. ಅದು ದಟ್ ಈಸ್ ಓನ್ಲಿ ಫ್ಯೂ ಪೀಪಲ್ ಕ್ಯಾನ್ ಟೇಕ್ ರಿಸ್ಕ್. ಅದು ಬ್ರಾಕೆಟಲ್ಲಿ ಆದರೂ. ಸೊ ಹೀಗಿರುವಾಗ ಒಂದು ಯುನೈಟೆಡ್ ಆಗಿ ಎಷ್ಟೋ ಜನ ಮಾಡ್ತಾರೆ ಇದನ್ನು. ಈಗ ಹಾಗಂತ ಹೇಳ್ಬಿಟ್ಟು ಅದೇನು ಎಲ್ಲ ಫಂಡಿಂಗ್ ಪಬ್ಲಿಕ್ ಫಂಡ್ಸ್ ತಗೊಳ್ಳೋದು ಅದು ಯಾವುದು ಅಲ್ಲ. ಒಂದು ಸಿಲೆಕ್ಟೆಡ್ 5-6 ಜನ ಇಲ್ಲ 10 ಜನ ಒಂದು ಆರ್ಗನೈಸೇಷನ್ ಅಂಡರು ಒಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ಆಗಿ ಮೀಟ್ ಮಾಡ್ತಾ ಡೆವಲಪ್ ಮಾಡಿ ಪಂಕ್ಚುವಾಲಿಟಿ ಡಿಸಿಪ್ಲಿನಲ್ಲಿ ಒಂದು ಸಿನಿಮಾ ಮಾಡೋದು. ಸಪೋಸ್ ಸಿನಿಮಾ ಚೆನ್ನಾಗಾಯ್ತಾ ಎಲ್ಲರೂ ಹಂಚಿಕೊಳ್ಳುವ. ಸಿನಿಮಾ ಸಪೋಸ್ ಲಾಸ್ ಆಯ್ತಾ ಆದ್ರೂ ಯಾರಿಗೂ ಕುತ್ತಿಗೆ ಹೋಗುವಂಥದ್ದಿಲ್ಲ, ತಲೆ ಹೋಗುವಂಥದ್ದಿಲ್ಲ. ಬಂಡವಾಳ 1 ಕೋಟಿ ಹಾಕಿದಿ, ಅಯ್ಯೋ ನಾಳೆ ಏನ್ ಮಾಡೋದು. 10 ಜನ ಸೇರಿದ್ರು 10 ಸಂಪನ್ಮೂಲ ಬಂತು, 10 ಜನಕ್ಕೆ 10 ಲಕ್ಷ ಬರ್ಡನ್ ಬಂತು. ಇಟ್ಸ್ ಓಕೆ, ಏನೋ ಒಂದು ಅಟೆಂಪ್ಟ್ ಮಾಡಿದೆ, ಆಗಿಲ್ಲ ಅಂತ. ನಾನು ಯಾವಾಗತ್ತೂ ಹೇಳ್ತೀನಿ, ಎಷ್ಟು ಎಲ್ಲಾ ಬಿಸ್ನೆಸ್ಗಳಲ್ಲೂ ಏರಿಳಿಕ್ ಇದ್ದಿದೆ. ಹಾಸ್ಪಿಟಲ್ ಮಾಡಿ ಎಷ್ಟು ಜನ ಲಾಭನೂ ಮಾಡಿದ್ದಾರೆ, ನಷ್ಟನೂ ಆಗಿದ್ದಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿ ಎಷ್ಟು ಜನ, ಬಿಕಾಸ್ ನಾನು ಜಾಸ್ತಿ ಹೋಟೆಲ್ ಶೂಟ್ ಮಾಡೋದು. ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿ ನಾವು ಶೂಟ್ ಮಾಡಿದ 6 ತಿಂಗಳಲ್ಲಿ ಆ ರಿಸೋರ್ಟೇ ಇರಲ್ಲ. ನಾವು ಹೆವಿ ಬ್ರ್ಯಾಂಡಿಂಗ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಹಾಗೇನೆ ನಾವು ಸಣ್ಣ ಹೋಟೆಲ್ ಶೂಟ್ ಮಾಡಿದ್ದು 6 ತಿಂಗಳಾಗಿ 3 ಸ್ಟಾರ್ 5 ಸ್ಟಾರ್ ಆದಿದೆ. ಹೌದು. ಸೊ ಇಟ್ ಸಿನಿಮಾ ಆಲ್ಸೋ ಲೈಕ್ ದಟ್. ಬಟ್ ನಾವು ಪ್ಲಾನಿಂಗ್ ಮಾಡಬೇಕು. ಫ್ಯಾಂಟಸಿ ತುಂಬಾ ಕಡಿಮೆ ವರ್ಕ್ ಆಗೋದು. ನಸೀಬ್ ವರ್ಕ್ ಆಗುತ್ತೆ, ದುಡ್ಡು ವರ್ಕ್ ಆಗುತ್ತೆ. ಬಟ್ ದುಡ್ಡಿದ್ರೂ ಎಷ್ಟೋ ಸಿನಿಮಾ ದುಡ್ಡಿದ್ರೂ ಆಯ್ತು, ಒಳ್ಳೆ ಕಂಟೆಂಟ್ ಇದ್ರೂ ಆಯ್ತು, ಟೈಮಲ್ಲಿ ಅದು ರೀಚ್ ಆಗೋದಾಯ್ತು, ಜನಕ್ಕೆ ತಲುಪೋದಾಯ್ತು, ಇವೆಲ್ಲ ವಿಷಯಗಳಲ್ಲೇ ನಿಮ್ಗೆ ತುಂಬಾ ಅನುಭವ ಇದೆ. ರವಿಗೆ ಪ್ರಸಂಗ ಆದ್ಮೇಲೆ ಅಂತ ನಾನು ಕೇಳಿದ್ದೀನಿ. ನಾನು ಸ್ವತಃ ನಿಮ್ ಜೊತೆಗೇನೆ ಇದ್ದೆ. ಈಗ ಆ ಎಲ್ಲ ಅನುಭವಗಳನ್ನ ತಗೊಂಡ್ ಬಂದು ನೀವೊಂದು FMC ಅಂತ ಮಾಡಿ, ನಾವು ಪಟ್ಟ ಕಷ್ಟ ಇನ್ನೊಬ್ರು ಯಾರು ಪಡಬಾರ್ದು ಅನ್ನುವ ಒಂದು ಒಳ್ಳೆ ಉದ್ದೇಶದಿಂದ ಈ FMC ಅನ್ನ ಹುಟ್ಟಾಕಿದ್ರಿ. ಇದರಲ್ಲಿ ಈ ವಿತರಣೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಡಿಸ್ಟ್ರಿಬ್ಯೂಷನ್ಸ್ ಅಂತ ಹೇಳಿ, ಇದರಲ್ಲಿ ಏನೇನು ಸಮಸ್ಯೆಗಳಾಗ್ಬೋದು ನಿಮ್ಮ ಅನುಭವದ ಮಟ್ಟಿಗೆ? ಅದು FMC ಇಂದ ನಾವು ಯಾವ ರೀತಿಯಾಗಿ ಸೊಲ್ಯೂಷನ್ ಕೊಡಬಹುದು ಅಂತ. ವೆರಿ ನೈಸ್ ಕಾಕ. ನನ್ನ ಲಾಸ್ಟ್ ಆಬ್ಜೆಕ್ಟಿವ್ ಅದು. ಅಂದ್ರೆ ಚಲನಚಿತ್ರ ತಯಾರಿಕೆ ಬಗ್ಗೆ ಸದಸ್ಯರಿಂದ ಉತ್ತಮ ಮೌಲ್ಯ ಮತ್ತು ಆದಾಯ ಚರ್ಚಿಸುವ ವೇದಿಕೆ. ಸ್ಕ್ರಿಪ್ಟ್ ನಿಂದ ಹಿಡಿದು ಸಿನಿಮಾ ವಿತರಣೆ, TV, OTT ಪ್ಲಾಟ್ಫಾರ್ಮ್ ವರೆಗೆ ಕಂಪ್ಲೀಟ್ ಮಾರ್ಗದರ್ಶನ. ಓಕೆ, ಅಂದ್ರೆ ನಮ್ಮ ಆಬ್ಜೆಕ್ಟಿವ್ಸ್ ಅಲ್ಲಿ ಹೊಸಬರಿಗೆ ಇದು ತುಂಬಾ ಮುಖ್ಯವಾಗಿ ಬೇಕಾಗಿದೆ. ಯಾಕಂದ್ರೆ ಸಿನಿಮಾ ಎಲ್ಲ ಮಾಡ್ತಾರೆ, ಎಲ್ಲ ಆದ್ಮೇಲೆ ಕೊನೆಗೆ ಸಿನಿಮಾ ಮಾಡುವಾಗ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅದಕ್ಕಿಂತ ಹೆಚ್ಚು ಜ್ಞಾನ ಈ ಕೊನೆಯಲ್ಲಿ ಬೇಕಾಗುತ್ತೆ. ಸೊ ಅದು ಬಹಳ ಮುಖ್ಯ. FMC ನಲ್ಲಿ ಅದಕ್ಕೆ ಒಂದು ಸರಿಯಾದ ಸೊಲ್ಯೂಷನ್ ಸಿಗುತ್ತೆ. ಸಂತೋಷ್ ಅವರೇ ಹೇಳಿ, ಆ ಸೊಲ್ಯೂಷನ್ ಏನಿದೆ? ಅಂದ್ರೆ ಅಷ್ಟು ದೊಡ್ಡವನಲ್ಲ, ಎಷ್ಟು ನಿಮ್ಮ ಅನುಭವ. 100 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದವರು, 500 ಸಿನಿಮಾ ಮಾಡಿದವರು, 40 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರುವವರು ಎಲ್ಲರೂ ಇದ್ದೀರಾ. ಎಲ್ಲರಿಗೂ ತಪ್ಪಿದ್ರೆ ಕ್ಷಮಿಸಿ, ಅಂಡ್ ಎಲ್ಲರಿಗೂ ಸ್ವಾಗತ ಅಂಡ್ ಧನ್ಯವಾದಗಳು. ಸೊ ಇಲ್ಲಿ ಏನಾಗುತ್ತೆ ಕಾಕ ಅಂದ್ರೆ, ನಂಗೊಂದು 2016 ನನ್ನ ಫಸ್ಟ್ ಫಿಲಂ ರಿಲೀಸು. ಕ್ರೈಡ್, ಅತ್ತಿದ್ದು, ನಾವು ಕೂಗಿದ್ದು ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು, ಅಳೋದು. ಈಗ ನೆಗಾಡ್ಲಿಕ್ಕೆ ಬರ್ತದ ಆ ಅನುಭವಗಳು. ಅಳೋದಿದೆ, ಎಷ್ಟೋ ರಾತ್ರಿಗಳು. ಆಮೇಲೆ ಟೆನ್ಷನ್ಸು, ಡಿಸ್ಟ್ರಿಬ್ಯೂಷನ್ಗೆ ಹಾಕ್ತಾ ಇನ್ನೂ ಬೇಕು, ಯಾವುದೇ ತರ ರಿಟರ್ನ್ ಅಂತ ಹೇಳುವಂತಹ ಯಾವುದೂ ಪ್ಲಾನ್ಸ್ ಕಾಣಲ್ಲ. ಇದೆಲ್ಲ ಅನುಭವ ನಂಗೆ ಮಾತ್ರ ಅಲ್ಲ, ಎಷ್ಟೋ ಜನ ದೊಡ್ಡ ಇವಾಗ ಸಕ್ಸಸ್ ಆದ ಪ್ರೊಡ್ಯೂಸರ್ಸು, ಆಕ್ಟರ್ಸು, ಡೈರೆಕ್ಟರ್ಸು ಇದನ್ನು ಅವರವರ ಫೀಲ್ಡ್ ಅಲ್ಲಿ ನೋಡಿ ಬಂದಿದ್ದಾರೆ. ಅವರವರ ಆ ಸರ್ಕಲ್ ಅಲ್ಲಿ ಅನುಭವಿಸಿಯೇ ಬಂದವರು.
ನಾನಿಲ್ಲಿ ಹೇಳುದಂದ್ರೆ ಅಫ್ಕೋರ್ಸ್ ಇವಾಗ ನಮಗೆ FMC ಆದ ಮೇಲೆ ಅದೊಂದು ನಾವು ಡಿಸ್ಕಷನ್ ಮಾಡಿದಾಗೆ ಎಷ್ಟೋ ಸಿನಿಮಾ ಮೇಕರ್ಸು ನಮ್ಮ ಆಫೀಸಿಗೆ ನಮ್ಮನ್ನು ಸಿನಿಮಾ ಸೋತಾದ್ಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಾಗ ನಮಗೆ ಖುಷಿ ಆಯ್ತು ಅಂತ ಪಾವನ ಸಪೋಸ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಿದ್ರೆ, ಖುಷಿ ಆಯ್ತು ಅಂತ ಹೇಳೋದು ಇಟ್ ಈಸ್ ನಾಟ್ ಅ ಹ್ಯಾಪಿನೆಸ್. ಹೌದು, ಎಟ್ ಲೀಸ್ಟ್ ದಿಕ್ಕೇ ಕಾಣದವರು ಕನೆಕ್ಟೆಡ್ ಅಸ್. ನಾವು ಎಲ್ಲೋ ನಮ್ಮ ಕಡೆಯಿಂದ ಅಯ್ಯೋ ಇಲ್ಲೆಲ್ಲೋ ಒಂದು ಹೋಪ್ ಸಿಗಬಹುದು, ಅದು ಲೇಟ್, ಇಟ್ ಇಸ್ ಟೂ ಲೇಟ್. ಹೌದು ಹೌದು, ಆ ಹೋಪ್ಗಾದ್ರೂ FMC ಇದೆ ಅನ್ನೋ ಒಂದು. ಎಷ್ಟೋ ಸಲ ನಾವು ಡಿಸ್ಕಸ್ ಮಾಡಿದೀವಿ, ರಾತ್ರಿ 11:30 ಜನ ಬರ್ತಾರೆ, ಫೋನ್ ಮಾಡ್ತಾರೆ, ಅಂಡ್ ಫ್ರೈಡೇ ನೈಟ್ ಬರ್ತಾರೆ, ಸ್ಯಾಟರ್ಡೆ ಬೆಳಗ್ಗೆ ಡಿಸ್ಕಷನ್ ಆಗುತ್ತೆ, ಒಂದು ಸಿನಿಮಾ ಆದ್ಮೇಲೆ ಏನು ಪೋಸ್ಟ್ ಇಫೆಕ್ಟ್. ಬಟ್ ಇಟ್ ಈಸ್ ಟೂ ಲೇಟ್. ನಮಗೆ ಫ್ರಾಂಕ್ಲಿ ಹೇಳೋದು, ನಾವು ಅಸಹಾಯಕರಲ್ಲಿ, ಆ ಸಂದರ್ಭದಲ್ಲಿ ನಾವು ಅಸಹಾಯಕರು. ನಮಗೆ ನಾವು ಮಾರಲ್ ಸಪೋರ್ಟ್ ಕೊಡ್ಬೋದಷ್ಟೇ. ಯಾಕೆಂದ್ರೆ ನಮ್ಮ ಅನುಭವಗಳು ಹೇಳ್ಬೋದು, ಸರ್ ನೀವೇನ್ ಸರ್ ₹3 ಕಟ್ತಾ ಇದ್ದೀರಿ, ನಾವು ₹5 ಕಟ್ಟಿದೀವಿ ಸರ್. ಸರ್ ನಿಮ್ದು ಇಷ್ಟೇ ಒಂದು, ನಮ್ದು ಹಿಂಗಾಗಿತ್ತು ಸರ್, ನಾವು 10 ದಿನ ಶೂಟ್ ಮಾಡಿದ್ರಲ್ಲಿ 3 ದಿನ ಸರ್ ಯೂಸ್ ಮಾಡ್ಕೊಂಡಿದ್ದು. ಅಂದ್ರೆ ಹಂಗಿದ್ರೆ ಪ್ರೊಡಕ್ಷನ್ ನಾಲೆಜ್ ಇಲ್ವಾ ಅಂತ ಕೇಳ್ಬೋದು, ಅದು ಬೇರೆ. ಹೌದು, ದೋಸರಲ್ದ ನಾವು ಮೋರಲ್ ಸಪೋರ್ಟ್ ಇಲ್ಲ. ನಾನು ತುಂಬಾ ಒಂದು ಐಡೆಂಟಿಫೈ ಮಾಡಿದ್ದು ಇದ್ರಲ್ಲಿ, ಅಂದ್ರೆ ನೀವು ಹೇಳಿದ್ರಿ 40 ವರ್ಷದಿಂದ ಸುಮಾರು ಜನ ಅದ್ರಲ್ಲಿ ಇದ್ದಾರೆ ಅಂತ. ಬಟ್ 40 ವರ್ಷದಿಂದ ಇರೋದಕ್ಕೂ ಈಗ ಒಂದು 3-4 ವರ್ಷದಿಂದ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೀಗಾಗಿ ಆ ಒಂದು 40 ವರ್ಷದ ಹಿಂದೆ ಆ ನಾಲೆಜ್ಗೂ ಈ ನಾಲೆಜ್ಗೂ ತುಂಬಾ ವ್ಯತ್ಯಾಸ ಇರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಳ್ಳೋರು ಈಗ ಸಿನಿಮಾ ರಿಲೀಸ್ ಮಾಡಿ ಫೇಲ್ ಆಗಿ ಅಥವಾ ಬೇರೆ ಏನೇನೋ ಸಮಸ್ಯೆಯಲ್ಲಿ ಸಿಗಾಕಿಕೊಂಡವ್ರಿಗೆ ಮಾತ್ರ ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ FMC ಏನೋ ಒಂದು ಸಲಹೆ ಕೊಡಕ್ ಸಾಧ್ಯ ಆಗುತ್ತೆ. ಅಬ್ಸಲ್ಯೂಟ್ಲಿ. ನಾವು ಇದೆಲ್ಲ ಅನುಭವಗಳ ಮಾತು ಹೇಳ್ತಾ ಇರೋದು. 40 ವರ್ಷ 30 ಬೇಡ, ರೀಲ್ ಇರ್ಬೇಕಾದ್ರೆ ನಮಗೆ 15 ವರ್ಷದ ಹಿಂದೆನು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಒಬ್ಬ ಥಿಯೇಟರ್ ಅವನು ತಗೊಂಡು ಹೋಗಿ, ಅವನಿಗೆ ಸಿನಿಮಾ ಬೇಕು. ಅವಾಗ ಅವನು ಏನ್ ಮಾಡ್ತಾನೆ, ಈಗ ಎಕ್ಸಾಂಪಲ್ ಕೊಳ್ಳೇಗಾಲದವರು ಬೆಂಗಳೂರಲ್ಲಿ ಯಾವ ಸಿನಿಮಾ ಇದೆ, ಯಾವ ಸಿನಿಮಾ ನಾನು ತಗೊಂಡು ಹೋಗಬಹುದು, ಅವರೇ ಅಥವಾ ದೊಡ್ಡ ಸ್ಟಾರ್ಗಳು ಮಾಡಬೇಕಾದ್ರೆ ರಜನಿಕಾಂತ್ ಸರ್, ರಾಜ್ಕುಮಾರ್ ಸರ್ ಅಥವಾ ಇಂಥ ಸ್ಟಾರ್ಗಳು ಮಾಡಬೇಕಾದ್ರೆ ಎಕ್ಸಿಬಿಟರ್ಸ್ ಅಡ್ವಾನ್ಸ್ ಕೊಡ್ತಾ ಇದ್ರಂತೆ. ಈ ಸಿನಿಮಾ ನಂಗೆ ಬೇಕು, 15 ಸೆಂಟ್ರಿಗೆ ಬೇಕಂದ್ರೆ 15 ರೀಲ್ ನಂಗೆ ಬೇಕು ಅಂತ 5 ಲಕ್ಷ ಕೊಡು, 2 ಲಕ್ಷ ಕೊಡು. ಆವಾಗ ಪ್ರೊಡ್ಯೂಸರ್ಗೆ ಎಷ್ಟು ಸಪೋರ್ಟ್ ನೋಡಿ, ಸಪೋರ್ಟ್ ಸಿಗುತ್ತೆ. ಹೌದು, ಆ ಕಾಲ ಬೇರೆ. ಈಗ ಸಿನಿಮಾಗಳ ಸಂಖ್ಯೆ ಜಾಸ್ತಿ, ಇನ್ಪುಟ್ ಜಾಸ್ತಿ. ಈಗ ಪ್ರತಿ ಫ್ರೈಡೆ ನಿಮಗೆ ಎವರೇಜ್ 8 ಸಿನಿಮಾ ಇರುತ್ತೆ. ಕನ್ನಡ. ಹೌದು, ಟೋಟಲ್ 25 ಸಿನಿಮಾ ಇದೆ, ನೀವೇ ಮಾಡೋದು ಬಿಡಿ, ಅದ್ರ ಬಗ್ಗೆ ಮಾತಾಡೋದಿದ್ದೇ ಇದೆ. ಬಟ್ 8 ಕನ್ನಡ 5 ಸಿನಿಮಾ ಇದ್ರು, ಅವನಿಗೆ ಏನು ಇನ್ನೊಂದು ಈಗ UFOಕ್ಕೆ ಹೋಗ್ಬೇಕು, ಪ್ರೊಡ್ಯೂಸರೇ ಹಾಕ್ಬೇಕು ಸಿನಿಮಾ, ಟೆಲಿಕಾಸ್ಟ್ ಚಾರ್ಜು ಪ್ರೊಡ್ಯೂಸರೇ ಕೊಡ್ಬೇಕು. ಅವನೇನೋ ನನ್ನಲ್ಲಿ ಇದೆ ಹಾಕಿಸ್ಕೊಳ್ತಾನಷ್ಟೇ, ನೀನಿಲ್ವಾ ಇನ್ನೊಬ್ಬ. ಅಂಡ್ ನಂಗೆ ಇನ್ನೊಂದೇನು ರೇಷೋ ಎಷ್ಟು, ಆ ಲೆಕ್ಕದಲ್ಲಿ ಈಗ ಎಂಟೈರ್ ಡಿಸ್ಟ್ರಿಬ್ಯೂಷನ್ ಇಟ್ ಟೇಕ್ಸ್ ದ ವೆರಿ 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 ಇಂಪಾರ್ಟೆಂಟ್. ಇದು ನನ್ನ ಪ್ರಕಾರ ಇನ್ನೊಂದು 2-3 ಮೇ ಬಿ 4-5 ಇಯರ್ಸ್ ಇದು ಇರುತ್ತೆ ಈ ಥರನೇ. ಬಿಕಾಸ್ ಒಂದು ಟೆಕ್ನಾಲಜಿ ಬಂದಿದ್ದು, ಎರಡನೇದು UFO ಕ್ಯೂಬ್ ಅಥವಾ ಯಾರು ಟೆಲಿಕಾಸ್ಟ್ ಮಾಡುವವರಿದ್ದಾರೆ ಸರ್ವಿಸ್ ಪ್ರೊವೈಡರ್ಸ್, ಅವರ ಮತ್ತೆ ಡಿಸ್ಟ್ರಿಬ್ಯೂಟರ್ಗಳ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ಲಾಸ್. ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಕ್ಸಿಬ್ಯೂಟರ್ಸ್ ಲಾಸ್, ಅವರ ಅಗ್ರಿಮೆಂಟ್ಗಳು ಇದು. ಆ್ಯಂಡ್ ಈ ಕನ್ವರ್ಷನ್ ಆಫ್ ದ ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಥಿಯೇಟರ್ ಟು ಅ ಮಲ್ಟಿಪ್ಲೆಕ್ಸ್, ಇದು ಒಂದು ಬರುತ್ತೆ ಅದರಲ್ಲಿ. ಆವಾಗ ಆ್ಯಂಡ್ ಅವರ ಬೇಡಿಕೆಗಳು, ಅವರ ಸ್ಟೈಲು ಆ್ಯಂಡ್ ಇಂಟರ್ನ್ಯಾಷನಲ್ ಸಿನಿಮಾಗಳು ಬರೋದು. ಇವಾಗ ಮೊನ್ನೆ ನೋಡಿದ್ರೆ ಎಷ್ಟು ನಾನು ಯಾವತ್ತೂ ಹೇಳ್ತಾ ಇರ್ತಾನೆ, 20 ವರ್ಷದ ಹಿಂದೆನೂ ಅದೇ ಹೇಳ್ತಿದ್ದಿದ್ದು. ಆಸ್ ಎ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರುವಾಗ ಜುರಾಸಿಕ್ ವರ್ಲ್ಡ್ ಬಂತು, ಸ್ಕ್ರೀನ್ ಎಕ್ಸಲ್ಲಿ ನೋಡೋದೇ ಮಜಾ ಅದು. ಈವನ್ ಲೆಫ್ಟ್ ರೈಟ್ ಸ್ಕ್ರೀನ್ಸ್ 3D ಅದು. ಅದರ ಜೊತೆ ನಾನು 3 ಸಲ ನಾನು ಓರಿಯಾನ್ಗೆ ಹೋಗಿದ್ದೆ ಬೇರೆ ಬೇರೆ ವಿಷಯಕ್ಕೆ. ಫುಲ್ ಹೌಸ್, ಫುಲ್ ಥಿಯೇಟರ್, ಐ ಮೀನ್ ಬಿಗ್ಗೆಸ್ಟ್ ಸ್ಕ್ರೀನ್ ಆ್ಯಂಡ್ ಕೆಪಾಸಿಟಿ ವೈಸ್ ತುಂಬ ಇರುವಂಥ ಸೀಟ್ ಕೆಪಾಸಿಟಿ ಮೇ ಬಿ 250 + 300. ಫುಲ್ ಹೌಸ್ ವಿತ್ ಫ್ಯಾಮಿಲಿ
ಮಕ್ಕಳನ್ನು ಎಲ್ಲ ಒಬ್ಬರು ಗಂಡ ಹೆಂಡತಿ ಮಗು, ಗಂಡ ಹೆಂಡತಿ ಇಬ್ರು ಮಕ್ಕಳು, ಇಲ್ಲ 4-5 ಹುಡುಗರು. ಅಂದ್ರೆ ಯಾರು 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 ಯಾವ PRO ಮಾಡಿದ್ದಾರೆ, ಯಾರು ಇಲ್ಲಿ ಲೋಕಲ್ ಮೀಡಿಯಾ ಆಡ್ ಡಿಸ್ಕಷನ್ ಮಾಡಿದ್ದಾರೆ, ಯಾರು ಯೂಟ್ಯೂಬರ್ಸ್ ಕರೆದಿದ್ದಾರೆ ಡಿಸ್ಕಷನ್ ಮಾಡಿದ್ದಾರೆ. ಸಿನಿಮಾ ಇಸ್ ರೀಚ್ ಆಗ್ತಾ ಇದೆ, ಕಂಪ್ಯಾರಿಟಿವ್ಲಿ ಕಾಸ್ಟ್ಲಿ ಆಲ್ಸೋ. ಸೊ ಅಲ್ಲಿ ಸಿನಿಮಾ ಮಾಡಿದವರು ಇಂಡಿಯಾದಲ್ಲಿ ಮೂಲೆ ಮೂಲೆಗೆ ರೀಚ್ ಆಗುತ್ತೆ. ಮೊದ್ಲಿಂದನೂ ಅದು ನಮ್ಮಲ್ಲೂ ಇತ್ತು ಸರ್. ರಾಜ್ಕುಮಾರ್ ಸರ್ ಅವ್ರದ್ದು, ಅಣ್ಣವರ ಸಿನಿಮಾ, ರಜನಿಕಾಂತ್ ಅವರ ಸಿನಿಮಾ, ಈವನ್ ಅಮಿತಾಬ್ ಬಚ್ಚನ್ ಆ ಟೈಮಲ್ಲೂ ಸಿನಿಮಾಗಳು ರೀಚ್ ಆಗ್ತಿವೆ ಸರ್. ಬಟ್ ಈಗ ಏನಾಗಿದೆ, ಒಂದು ಅದೇ ಹೇಳಿದಲ್ಲ, ಒಂದು ಟೆಕ್ನಾಲಜಿ ವೈಸ್ ಚೇಂಜ್ ಆದ್ದು, ಡಿಸ್ಟ್ರಿಬ್ಯೂಟರ್ ನಾಲೆಜ್ಗಳು ಇನ್ನೂ ಬೇಕು. ಅಫ್ಕೋರ್ಸ್ ಈಗ ಕರ್ನಾಟಕದಲ್ಲಿ ಕೆಲವು ಡಿಸ್ಟ್ರಿಬ್ಯೂಟರ್ಸ್, ವಿ ಆರ್ ವೆರಿ ಹ್ಯಾಪಿ. ಇಂಡಿವಿಜುವಲಿ ನಾನು ಹೆಸರು ಹೇಳಲ್ಲ ಇವಾಗ, ದೇ ಆರ್ ಡೂಯಿಂಗ್ ಎಕ್ಸಲೆಂಟ್ ಡಿಸ್ಟ್ರಿಬ್ಯೂಷನ್ ವೈಸ್, ನಾಲೆಜ್ ವೈಸ್, ಟೆಕ್ನಿಕಲಿಟಿ. ಅವ್ರ ಹತ್ತಿರ ಇರುವ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಏನು ಬೇಕೋ ಅದಕ್ಕೆ ಅದು ರೆಡಿ. ಡಿಜಿಟಲಿ ದೇ ಆರ್ ಯೂಸಿಂಗ್ ದ ಪ್ಲಾಟ್ಫಾರ್ಮ್ಸ್. ಅವರ ಆ ಡಿಸ್ಟ್ರಿಬ್ಯೂಟರ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರೋಮೋ ಬಂತು, ಸಿನಿಮಾ ರಿಲೀಸ್ ಆಗುತ್ತಂದ್ರೆ ಒಂದಷ್ಟು ಕೆಟಗರಿ ಅದಕ್ಕೆ ಬರ್ತಾರೆ. ಒನ್ ಆಫ್ ದ ಕರ್ನಾಟಕದ ಟಾಪ್ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಒಬ್ರು ಇರುವ ಅವರ ಸೋಷಿಯಲ್ ಮೀಡಿಯಾಕ್ಕೆ ಬಿದ್ರೆ IT ಸೆಕ್ಟರ್ ಇಂದ ಬರ್ತಾರೆ, IT ಸೆಕ್ಟರ್ ಅಲ್ಲಿ ಮಾತಾಗುತ್ತೆ. ಇನ್ನೊಂದು ಕೆಲವು ಇಂಡಿವಿಜುವಲ್ ಸಿನಿಮಾ ಮೇಕರ್ಸ್, ವೆರಿ ಹ್ಯಾಪಿ ಟು ಸೇ, ನಮ್ಮಲ್ಲಿ ಕೆಲವು ಇಂಡಿವಿಜುವಲ್ ಸಿನಿಮಾ ಮೇಕರ್ಸ್ ರೆಸ್ಪಾನ್ಸಿಬಿಲಿಟಿ ತಕೊಂಡು ಮಾಡಿದ್ರೆ, ಲೈಕ್ ಪವನ್ ಕುಮಾರ್, ಲೈಕ್ ಧನಂಜಯ್ ಅವರು, ಲೈಕ್ ರಾಜ್ಬಿ ಶೆಟ್ಟಿ, ಅಂದ್ರೆ ಎಷ್ಟೋ ಜನ ಇದ್ದಾರೆ. ಇದು ನಾನೊಂದು ಅವರ ಪರ್ಮಿಷನ್ ಇಲ್ಲದೆ ಅವರ ಹೆಸರು ಹೇಳಿದ್ದೀನಿ. ಲೈಕ್ ಇವನ್ KRG ಸ್ಟುಡಿಯೋಸ್. ನಾನು ಹೇಳ್ತಾ ಇರೋದು, ದ ಕಂಟೆಂಟ್ ಇಂಪಾರ್ಟೆಂಟ್ ಇದ್ದಿದೆ, ಹಾಗೆಂತ ಒಂದು ಒಳ್ಳೆ ಕಂಟೆಂಟ್ ಕೊಲ್ಯಾಪ್ಸ್ ಆಗಲ್ಲ, ರೀಚ್ ಆಗುತ್ತೆ ಒಂದು. ಇನ್ನೊಂದು, ಆ ರೀಚಿನ ಜೊತೆಯಲ್ಲಿ ಥಿಯೇಟರ್ ಅಲ್ಲಿ ಉಳಿಸ್ಕೊಳ್ತಾರೆ ಅವರು. ಯಾಕೆ ಅಂದ್ರೆ ಅವರ ಕ್ರೆಡಿಬಿಲಿಟಿ ಮಾರ್ಕೆಟ್ ಅಲ್ಲಿ ಇರುತ್ತೆ. ರೆಗ್ಯುಲರ್ ಆಗಿ ಅವರು ಸಿನಿಮಾ ಕೊಡ್ತಾರೆ, ಇಲ್ಲ ಈ ನನ್ನ ಸಿನಿಮಾ ನೆಕ್ಸ್ಟ್ ಬರ್ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ, ಇಲ್ಲ ವರ್ಷಕ್ಕೆ 2 ಸಿನಿಮಾ ಕೊಟ್ಟೇ ಕೊಡ್ತೀನಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಮಾರ್ಕೆಟ್ ಅಲ್ಲಿರುವ ಒಳ್ಳೆ ಕಂಟೆಂಟ್ ಅನ್ನು ಸಿಲೆಕ್ಟ್ ಮಾಡಿ ನಿಮಗೆ ನಾನು ಕೊಡಿಸ್ತೀನಿ. ಸೊ ಇಂಥ ಇಕ್ವೇಶನ್ ಅಲ್ಲಿ ಕ್ರೆಡಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಇಂಡಿವಿಜುವಲಿ ಒಂದು ಸಿನಿಮಾವನ್ನು ಮಾರ್ಕೆಟ್ ಅಲ್ಲಿ ಉಳಿಸುತ್ತೆ. ಹೊಸೊಬ್ಬರು ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸರ್, ಡಿಸ್ಟ್ರಿಬ್ಯೂಷನ್ ನಾನು ಮಾಡಬಹುದು. ಇಲ್ಲ, ನನಗೆ ಒಂದು ಅನಿಸಿದ್ದು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೊಸಬರಲ್ಲಿ ತುಂಬಾ ಸಮಸ್ಯೆಗಳನ್ನ ಹೊಸದಾಗಿ ಸಿನಿಮಾ ಮಾಡೋರು ಎದುರಿಸ್ತಾ ಇದ್ದಾರೆ ಅಂತ. ಅಂದ್ರೆ ಇಲ್ಲಿ ಯಾವುದೋ ಒಂದು ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಅಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಅಲ್ಲಿ ರಿಲೀಸೇ ಆಗಿರೋಲ್ಲ. ಆಮೇಲೆ ಸಿನಿಮಾ ರಿಲೀಸ್ ಆದ ದಿನ ಡೈರೆಕ್ಟರ್ಗೆ ತುಂಬಾ ಜನ ಬಂದು ಚೆನ್ನಾಗಿದೆ ಸರ್ ಅಂತ ಬಂದು ಕೇಳಿದ್ರೆ ಅದನ್ನ ಸ್ಪಂದಿಸುವಂತ ಪರಿಸ್ಥಿತಿನಲ್ಲಿ ಡೈರೆಕ್ಟರ್ಸ್ಗಳು ಇರಲ್ಲ. ಯಾಕಂದ್ರೆ ಅಷ್ಟು ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ. ಇದು ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಆಗತ್ತಾ ಅಥವಾ ಪ್ರಚಾರ ಕಮ್ಮಿ ಆಗಿದ್ರಿಂದ ಆಗತ್ತಾ? ಎರಡೂ. ಇದು ವೈಸ ವರ್ಸ ಸರ್. ನಾವು ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳುವಾಗ ಒಂದು ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಕೋಳಿಯ ಮೊಟ್ಟೆಯ ಆತರ ಇಲ್ಲ, ನೀವು ಹೇಳಿದ್ದು ಕರೆಕ್ಟ್, ಕೋಳಿಯ ಮೊಟ್ಟೆಯ ಅಂತ. ಬಟ್ ಅದಕ್ಕೆ ನಮ್ಮ FMC ನಲ್ಲಿ ಏನಾದ್ರೂ ಒಂದು ಸೊಲ್ಯೂಷನ್ಸ್ ನಾವು ಡಿಸ್ಕಷನ್ ಮಾಡಿ, ಅಂದ್ರೆ ಚರ್ಚೆ ಮಾಡಿ ಪರಿಹಾರ 100%. ದಟ್ ಈಸ್ ವೈ ದ ಆರ್ಗನೈಸೇಷನ್ ಅಂತ ಇರೋದು. ಇದಕ್ಕೆ ಇಲ್ಲಿಯ ಈ ಆರ್ಗನೈಸೇಷನ್ ನ ಈ ವೇದಿಕೆಯನ್ನು ಬಳಸ್ಕೊಳ್ಳೋದು, ಇಲ್ಲಿ ಡಿಸ್ಕಷನ್ ಮಾಡೋದು ಫ್ರಮ್ ದ ಲೆವೆಲ್, ಫ್ರಮ್ ದ ಸ್ಕ್ರಿಪ್ಟ್ ಇಂದ. ಅಂದ್ರೆ ಯಾರು ಇಲ್ಲಿ ಫ್ರೀ ಕೂತಿಲ್ಲ. ವೆನ್ ಇಟ್ ಕಮ್ಸ್ ಟು ಅ ಫಿಲಂ ಮೇಕರ್ ಕೌನ್ಸಿಲ್ ಎಲ್ಲರೂ ಸರ್ವಿಸ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಯು, ನಾನು, ಪಾವನ ಅಥವಾ ನಮ್ಮವರೆಲ್ಲರೂ. ಹಾಗೆ ಅಂತ ಎಲ್ಲರೂ ಬ್ಯುಸಿ ಇರ್ತೀವಿ. ಬಟ್ 2 ವಾರಕ್ಕೊಮ್ಮೆ ಮೀಟ್ ಮಾಡ್ತೀವಿ, ಇಲ್ಲ ಅಗತ್ಯ ಇದ್ರೆ 1 ವಾರಕ್ಕೊಮ್ಮೆ ಮೀಟ್ ಮಾಡ್ತೀವಿ, ಇಲ್ಲ ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಆವಾಗ ಒಂದು 4 ಜನ ಪ್ರಾಪರ್ ಅಡ್ವೈಸರ್ಸ್ ಯಾರು ಇರ್ತಾರೆ. ಇಬ್ರು ಬಾಂಬೆಯಿಂದ ಇದ್ದಾರೆ, ಒಬ್ರು ಡೆಲ್ಲಿ ಅವರಿದ್ದಾರೆ, ಕರ್ನಾಟಕದ ಸಿನಿಮಾ ಮೇಕರ್ಸ್ ಇದ್ದಾರೆ. ಇದನ್ನೆಲ್ಲ ಇನ್ನೂ ನಾವು ರೈಟ್ ಟೈಮ್ ಬರಲಿ ಅಂದ್ರೆ ಒಂದು ಟೈಮ್ ಬಂದು ಅಫಿಷಿಯಲ್ ಅನೌನ್ಸ್ ಮಾಡೋದು ಬೇರೆ. ಸೊ ಆವಾಗ ಇದು ಡಿಸ್ಟ್ರಿಬ್ಯೂಷನ್ ಹಂತದಲ್ಲಿ ಆಗುವಂತ ಟಾಕೇ ಅಲ್ಲ, ಇದು ಫ್ರಮ್ ದ ಬಿಗಿನಿಂಗ್ ಆಗ್ಬೇಕು. ಅದಕ್ಕೆ ಅದು ನಮ್ಮ ಆಬ್ಜೆಕ್ಟಿವ್ಸ್ ನಾನು ಹೇಳ್ತಾ ಇರ್ಬೇಕಾದ್ರೆ, ಸಾರಿ ಅದು ಪುನಃ ನಾವು ಅದು ಡೈವರ್ಟ್ ಆದ್ವಿ. ಎಸ್ಪೆಷಲಿ ಟಿವಿ ಡಿಸ್ಟ್ರಿಬ್ಯೂಷನ್ ಟು ಥಿಯೇಟರ್ಸ್, ಟಿವಿ
OTT ಪ್ಲಾಟ್ಫಾರ್ಮ್ಗಳಿಗೆ ವ್ಯಾಪಾರ ಮಾಡುವ ಮಾರ್ಗದರ್ಶನ. ಕರೆಕ್ಟ್. ನಾನು FMC ಶುರು ಆಗುವಾಗ ಹೇಳಿದ್ದೆ, ನಾವು ಆದಷ್ಟು ಒಳ್ಳೆ ಒಳ್ಳೆ ಪ್ಲಾಟ್ಫಾರ್ಮ್ಗಳನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ, ಅವರ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ಬೇಕು, ಸಿನಿಮಾ ಕೊಡಬೇಕು. ಅವ್ರು ಹಾಗೇನೆ ಸುಮ್ಮನೆ ಮಾಡಲ್ಲ. ಒಂದು ಕಂಪನಿ ಜೊತೆ ಅವ್ರು ಮಾಡಬೇಕಾದ್ರೆ ಕಂಪನಿ ಸ್ಟ್ಯಾಂಡರ್ಡ್ ನೋಡ್ತಾರೆ, ನಿಮಗೆ ಯಾವ ರೀತಿಯ ಕೆಪಾಸಿಟಿ ಇದೆ, ಮಾರ್ಕೆಟಿಂದ ಸಿನಿಮಾ ಎತ್ತಿ ತರುವುದು ಅಂತ ನೋಡ್ತಾರೆ, ನೀವು ಕೊಟ್ಟ ಸಿನಿಮಾ ಎಷ್ಟು ರೀತಿಯಲ್ಲಿ ಓಡುತ್ತೆ, ಎಂಥ ನಾಲೆಜ್ ಇದೆ ನೋಡ್ತಾರೆ, ಆ್ಯಂಡ್ ದ ಕಮರ್ಷಿಯಲ್ಸ್ ನೋಡ್ತಾರೆ. ಬಟ್ ಇದರ ಬಗ್ಗೆ ನಾವು ವರ್ಕ್ ಮಾಡ್ತಾ ಇರೋದು ಅಂತೇಳಿ ಹೇಳಿದ್ರೆ ಒಂದು ಹಂತಕ್ಕೆ ಬಂದಿದ್ದೀವಿ. ನಾವು ಒಂದಷ್ಟು OTT ಪ್ಲಾಟ್ಫಾರ್ಮ್ಸ್ಗಳಿಗೆ ಸಿನಿಮಾವನ್ನು ಕೊಡುವ, ಮಾಡಿಸುವ, ಡಿಜಿಟಲ್ ರೈಟ್ಸ್ ಸೇಲ್ ಮಾಡುವ, ಇದೆಲ್ಲನೂ ನಡೀತಾ ಇದೆ. ತುಂಬ ಒಂದು ಒಳ್ಳೆ ಕೆಲಸ ಇದೆ. ಯಾಕೆಂದರೆ ಇದು ತುಂಬ ಹೊಸಬರಿಗೆ ಗೊತ್ತಿರಲಾರದಂತಹ ಒಂದು ಸಂಗತಿ. ಹೌದು. ಸೊ ಹೀಗಾಗಿ FMC ಈ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಆದಮೇಲೆ ಮಾಡೋದಕ್ಕಿಂತ ಮುಂಚೆ ನಮಗೆ FMCಗೆ ಸಂಪರ್ಕ ಮಾಡಿದಾಗ ಒಂದಿಷ್ಟು ಸಲಹೆಗಳನ್ನು ನೀವು ತಗೊಂಡು ನಿಮ್ಮ ಸಿನಿಮಾವನ್ನು ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಮಾಡೋ ರೀತಿಯಲ್ಲಿ ಮಾಡಬಹುದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಈ ನಡುವೆ ಜನರಲ್ಲಿ ಬರ್ತಾ ಇರೋದು, ತುಂಬ ಜನ ಹೇಳ್ತಾ ಇರೋದು ಏನಂದರೆ, ಕನ್ನಡ ಸಿನಿಮಾ ಓಡ್ತಿಲ್ಲ, ಜನ ಬರ್ತಿಲ್ಲ ಥಿಯೇಟರ್ಗಳಿಗೆ ಅನ್ನುವಂಥ ಕೆಲವೊಂದು ಮಾತುಗಳಿದೆ. ಒಳ್ಳೊಳ್ಳೆ ಕಂಟೆಂಟ್ ಇದ್ರೂ ಬರ್ತಿಲ್ಲ. ಇದಕ್ಕೆ ಹಲವಾರು ಪ್ಲ್ಯಾಟ್ಫಾರ್ಮ್ಗಳನ್ನು ಯೂಸ್ ಮಾಡಿಕೊಂಡು ಪ್ರಚಾರವನ್ನೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ನೀವು FMCಯಿಂದ ನನಗೆ ಒಂದು ಕಾಕಾ ಜೊತೆ ಈ ವಾರದ ಸಿನಿಮಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರಿ. ಇದರಿಂದ ಉಚಿತವಾಗಿ ನಾವು ಎಲ್ರಿಗೂ ಕೂಡ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದಿಷ್ಟು ಸಾಕಾ ಅಥವಾ ಇನ್ನೂ ಏನಾದರೂ ಬೇಕಾ? ಯಾಕೆ ಈ ಸಿನಿಮಾಗಳು ಓಡ್ತಾ ಇಲ್ಲ? FMCಯಿಂದ ಏನಾದರೂ ಸೊಲ್ಯೂಷನ್ ಕೊಡೋಕೆ ಸಾಧ್ಯ ಅಲ್ಲ? ಇದು ಅದೇ, ಇದು ನಾವು ತುಂಬಾ ಫಸ್ಟ್ ವಿಷಯ, ನಾವು ತುಂಬಾ ಜಸ್ಟ್ ಕಾಲಿಡ್ತಾ ಇರ್ತೀವಿ. ಒಂದು. ಎರಡನೇದು, ವೆರಿ 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 ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಸೇ, ಕಾಕಾ ನಮ್ಮ ಜೊತೆ ಫಸ್ಟಿಂದನೂ ಇಲ್ಲಿವರೆಗೆ ಇದ್ದಾರೆ. ಆ್ಯಂಡ್ ನಾವು ಆರ್ಗನೈಸೇಷನ್ ಎಲ್ಲ ಆಯಿತು, ಡಿಜಿಟಲಿ ನಾವು ಸ್ಟ್ರಾಂಗ್ ಬರಲೇಬೇಕು, ಅದು ಬೇಕು, ಬಟ್ ಡಿಜಿಟಲಿ ಕಂಟೆಂಟ್ ಬೇಕು. ಸೊ ವಿ ಸ್ಟಾರ್ಟೆಡ್ ವಿತ್, ಅಫ್ಕೋರ್ಸ್, ಎಗ್ರೆಸಿವ್ ಕಂಟೆಂಟ್ ಮಾತಾಡಬೇಕು, ಎಸ್ಪೆಷಲಿ ಸಿನಿಮಾ ಇಶ್ಯೂಸ್, ಸೋಷಲ್ ಇಶ್ಯೂಸ್ ಮಾತಾಡಬೇಕು, ಸಿನಿಮಾ ಇಶ್ಯೂಸ್ ಮಾತಾಡಬೇಕು. ಆ್ಯಂಡ್ ಸಿನಿಮಾದ ಚಿತ್ರರಂಗದ ಗುಟ್ಟುಗಳಲ್ಲ, ಪ್ರೊಫೆಷ್ನಲಿಸಮ್ ಅಲ್ಲ, ಇಲ್ಲಿ ಆಗುವಂಥ ತೊಂದರೆಗಳನ್ನು ಯಾರಿಗೆ ಬೇಕು ಅವರಿಗೆ ತಲುಪಿಸಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ನಮ್ಮ ಧ್ವನಿಯನ್ನು ಎತ್ತಬೇಕು, ಇದಕ್ಕೆ ಜನ ಬರಲೇಬೇಕು. ಆದವರು ಬರ್ತಾರೆ ಅಂತ ಹೇಳಿದಕ್ಕೆ ನಮಗೆ ವೀಕ್ಲಿ 3ರಿಂದ 4 ಫೋನ್ ಬರ್ತದೆ, ಜನ ಮೀಟ್ ಮಾಡ್ತಾರೆ. ಹೌದು. ಖುಷಿಯ ವಿಷಯ ಅಂತ ದಯವಿಟ್ಟು ನಾನು ಹೇಳ್ತಾ ಇರೋದು, ಖುಷಿಯ ವಿಷಯ ಅಂತ ಹೇಳಿದ್ರೆ FMCಗೆ ಬರ್ತಾರೆ ಅಂತ ಅಲ್ಲ, ಅಟ್ಲೀಸ್ಟ್ FMC ಅಂತ ಒಂದು ಮಾಡಿದಕ್ಕೆ ಜನಗಳಿಗೆ ಆಗ್ತಾ ಇದೆ, ಮುಂದೆಗೆ ನಾಲೆಜ್ ಶೇರಿಂಗ್ ಆಗಲಿ, ಹೆಲ್ಪ್ ಆಗಲಿ ಅಂತ ಒಂದು. ಎರಡನೇದು, ಒಂದು ಅಬ್ಸಲ್ಯೂಟ್ಲಿ ನನಗೆ ಒಂದು ನಾನು ಹೇಳೋದು, ರಿವ್ಯೂ ಯಾವ ರೀತಿಯಲ್ಲಿ ಮಾಡ್ತಾರೆ ಸಿನಿಮಾ, ಯಾವ ರೀತಿಯಲ್ಲಿ ರಿವ್ಯೂ ಮಾಡ್ತಾರೆ, ಅವ್ರು ಯಾರು ರಿವ್ಯೂ ಮಾಡಕ್ಕೆ? ಅವರ ಅನಿಸಿಕೆ, ಅವರ ವೈಯಕ್ತಿಕ ಅನಿಸಿಕೆಗಳನ್ನು ಹೇಗೆ ರಿವ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಹೀರೋ ಈ ಶರ್ಟ್ ಹಾಕಬಾರ್ದಿತ್ತು, ಈ ಶರ್ಟ್ ಹಾಕಬೇಕಿತ್ತು, ಹೀರೋ ಬೈಕಲ್ಲಿ ಹೋಗಬಾರ್ದಿತ್ತು, ಕಾರಲ್ಲಿ ಬರಬೇಕಿತ್ತು, ಆ ಹೀರೋಯಿನ್ ಬದಲು ಈ ಹೀರೋಯಿನ್ ಇದ್ರೆ ಆಗ್ತಿತ್ತು. ಹೂ ಈಸ್ ಹಿ ಆರ್ ಶಿ? ಇವ್ರಿಗೆ ಏನ್ ಗೊತ್ತಿದೆ? ಇವರು ವಿಮೋ ಲಿಂಕ್ ನೋಡ್ಬೇಕು, ಸಿನಿಮಾ ವಿಮೋ ಲಿಂಕ್ ಕಳಿಸ್ಬೇಕು, ಕಳಿಸ್ಲಿಲ್ಲ ಅಂದ್ರೆ ನೆಗೆಟಿವ್ ಬರೀತಾರೆ ಅಂತ ಪ್ರಚಾರ ಬೇರೆ. ಓಹೋ ಕವರ್ ಹೋಗಿಲ್ಲ ಅಂದ್ರೆ ನೆಗೆಟಿವ್. ದಯವಿಟ್ಟು ಎಲ್ಲಾ ಯೂಟ್ಯೂಬರ್, ಎಲ್ಲಾ ಮೀಡಿಯಾದವರಿಗೆ ನಾನು ಹೇಳುದು, ಒಂದು ರೆಸ್ಪಾನ್ಸಿಬಲ್ ಸಿನಿಮಾ ಮೇಕರ್ ಆಗಿ, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ, ಅಲ್ಲಿವರೆಗೆ ಸ್ವಾಭಿಮಾನ ಇರಲ್ಲ. ಅವರು ಸಿನಿಮಾ ನೋಡುವಲ್ಲವರೆಗೆ ಸ್ವಾಭಿಮಾನ ಇಲ್ಲ, ಏನು ಎಲ್ಲನಾಗುತ್ತೆ. ಸಿನಿಮಾ ನೋಡ್ಬೇಕಾದ್ರೆ ಅವರಿಗೆ ಸ್ವಾಭಿಮಾನ ಬಂದ್ಬಿರುತ್ತೆ, ಈ ಸಿನಿಮಾ ಬಗ್ಗೆ ನಾನು ಹೇಗೆ ಬರೀಲಿ. ಪ್ರೇಕ್ಷಕರ ಪಾಯಿಂಟ್ ಅಲ್ಲಿ ಬರೆಯೋದೇ ಇಲ್ಲ. ಸಿನಿಮಾ ಪಾಯಿಂಟ್ ಅಲ್ಲಿ ಬರೀರಿ, ಪ್ರೇಕ್ಷಕನ ಪಾಯಿಂಟ್ ಅಲ್ಲಿ ಬರೀರಿ, ಅಥವಾ ನಿಮಗೆ ಗಟ್ಸ್ ಇದೆಯಾ ನೀವು ಪ್ರಾಪರ್ ಆಗಿ ಬರೀರಿ, ತಪ್ಪೇ ಇಲ್ಲ. 1, 2, 3, 4, 5 ಸ್ಟಾರ್ಗಳಿವೆ, ಆ ಸ್ಟಾರ್ಗಳನ್ನು ಮೆನ್ಷನ್ ಮಾಡಿ ಯಾವ ಬೇಸಲ್ಲಿ ಯಾರಿಗೆ ಯಾವ ಸ್ಟಾರ್ ಕೊಡ್ತೀರಿ. ಒಂದು ಸ್ಕ್ರಿಪ್ಟಿಗೆ, ಒಂದು ಡೈರೆಕ್ಷನ್ಗೆ, ಒಂದು ಪ್ರೊಡ್ಯೂಸರ್ಗೆ, ಒಂದು ಮ್ಯೂಸಿಕ್ಗೆ, ಒಂದು ಆಕ್ಟರ್ಗೆ ಎಕ್ಸಾಂಪಲ್ ಯಾವ ಬೇಸಿಸ್ ಅಲ್ಲಿ ಮಾಡಿದ್ದೀನಿ. ಸೊ ಇಟ್ ಈಸ್ ಲೈಕ್ ಕಮರ್ಷಿಯಲು ಆಯಿತು. ವಿಮೋ ಲಿಂಕ್ ನಾನೇ ಅನುಭವಿಸಿದ್ದೀನಿ. ವಿಮೋ ಲಿಂಕ್ ಕೊಡಬೇಕು,
ವಿಮೋ ಲಿಂಕ್ ಕೊಟ್ಟು ಅಲ್ಲಿಯೇನೋ ನಾವು ಅವರಿಗೆ ಹೇಳ್ಬೇಕು, ಅಯ್ಯೋ ಕಳ್ಸಿದೀನಿ ನೋಡಿದ್ರ ಮಾಡಿದ್ರ ಎಲ್ಲಾನು. ನೆಕ್ಸ್ಟ್ ಡೇ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅವರ ಕಂಪ್ಲೀಟ್ ಕಾನ್ಸೆಪ್ಟ್ ಬೇರೆ. ಅಂಡ್ ನಾನು ಎಲ್ಲಾ PR ಎಲ್ಲಾ ಸಂಸ್ಥೆಗಳಿಗೆ ಎಲ್ಲಾ ಮೀಡಿಯಾದವ್ರಿಗೆ ಹೇಳುದು, ಜನರ ಜೊತೆ ಸಿನಿಮಾ ನೋಡಿ. ಹೌದು, ಎಲ್ಲಾ ಸಿನಿಮಾ ವರದಿಗಾರರು, ಎಲ್ಲಾ ಸಿನಿಮಾ ರಿವ್ಯೂ ಮಾಡುವವರು, ಎಸ್ಪೆಷಲಿ ಕ್ರಿಟಿಕ್ಸ್ ಮಾಡುವವರು ಜನಗಳ ಜೊತೆ ಮಾಡಿ. ಯಾಕೆ ಅಂದ್ರೆ ಇಂಡಿವಿಜುವಲಿ ಸಿನಿಮಾ ನೋಡ್ಬೇಕಾದ್ರೆ ನಾವು ಟೆಕ್ನಿಷಿಯನ್ ಆಗ್ಬಿಡ್ತೀವಿ. ಕರೆಕ್ಟ್. ಅಯ್ಯೋ ಇಲ್ಲಿ ನೋಡಿ ಇದು ಲೋ ಬಜೆಟ್ ಆಗಿದೆ, ಇಲ್ಲಿ ಏನೋ ಇಲ್ಲಿ ನೋಡು ಡೈರೆಕ್ಟರ್ ಹಿಂಗ್ ಮಾಡ್ಬೋದಿತ್ತು, ಇಲ್ಲಿ ನೋಡು ಲೈಟಿಂಗ್ ಕಡಿಮೆ ಆಗಿದೆ. ನೋ ಡೈರೆಕ್ಟರ್ ಒಂದು ವಿಷನ್ ಅಲ್ಲಿ ಮಾಡ್ತಾರೆ ಸರ್. ಅದು ನಸೀಬ್ ಚೆನ್ನಾಗಿದೆಯಾ? ಎಂತ ಸಿನಿಮಾ, ಥರ್ಮಾಕೋಲ್ ಇಲ್ಲದ ಸಿನಿಮಾ 100 ದಿನ ಓಡಿದಿದೆ. ಹೌದು. ಟೆಕ್ನಿಕಲಿ ಸೂಪರ್ ಇದ್ದ ಸಿನಿಮಾ 1 ದಿನ ಓಡಿಲ್ಲ. ಹೌದು. ರಿವ್ಯೂ ಕೊಟ್ಟ 4 ಸ್ಟಾರ್ ಕೊಟ್ಟ ಸಿನಿಮಾಗಳು ಡಬ್ಬಾ ತರ ಇರುತ್ತೆ, 1 ಸ್ಟಾರ್ ಕೊಟ್ಟ ಸಿನಿಮಾಗಳು ಸೂಪರ್ ಆಗಿರುತ್ತೆ. ಇದನ್ನ ಜನ ಡಿಸೈಡ್ ಮಾಡ್ಬೇಕು, ಜನ ಬ್ರೀತಿಂಗ್ ಟೈಮ್ ಕೊಡಬೇಕು. ನಾವು ನಿಮ್ಮ ರಿವ್ಯೂ ಇಂದಾಗಿ ಏನಾಗುತ್ತೆ, ಓವರ್ ಆಲ್ ಈಗ ಜನ ನೋಡಲ್ಲ ಬಿಡಿ, ಬರೀ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೇ ಹಾಕೋದಾಯ್ತು. ಟೈಟಲ್ ಇಂದ ಹಿಡಿದು ಸಿನಿಮಾ ಟೈಟಲ್ ಇಂದ, ಆ ಪ್ರೋಗ್ರಾಮ್ ಟೈಟಲ್ ಇಂದ ಹಿಡಿದು ಬಿಟ್ಟು ಎಲ್ಲನೂ ಅವರವರ ಚಾನಲ್ಗಳಿಗೆ ಬೇಕಾದಂಗೆ ಹಾಕ್ತಾರೆ. ಸಿನಿಮಾ ರಿವ್ಯೂ ಮಾಡ್ತಾರೆ, ತಮ್ಮನೈಲಲ್ಲಿ ಏನೋ ಇರುತ್ತೆ. ಇದೆಲ್ಲ ಕಾರಣಗಳು. ದಯವಿಟ್ಟು ಐ ಆಮ್ ಟೆಲಿಂಗ್, ಒಬ್ಬ ಸಿನಿಮಾ, ಇದು ನನ್ನ ಒಬ್ಬನದೇ ಅಲ್ಲ ಒಪಿನಿಯನ್, ನನ್ನ ಹಿಂದ್ಗಡೆ ಇರುವ 100 ಜನ ಡೈರೆಕ್ಟರ್ಗಳದ್ದು ಇದೇ ಒಪಿನಿಯನ್. ಏನ್ ಕಾಕ, ನಮ್ಮ ಜೊತೆ ಎಷ್ಟು ಡಿಸ್ಕಷನ್ ಮಾಡಿದ್ದಾರೆ ಅಂದ್ರೆ ಬೇಸರ ಆಗುತ್ತೆ, ತುಂಬಾ ಬೇಸರ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ನಮಗೆ ನಾವು ರಿವ್ಯೂ ಮಾಡಲ್ಲ, ನಾವು ಪ್ರಿವ್ಯೂ ಮಾಡೋಣ. ಸಿನಿಮಾಕ್ಕೆ, ಕನ್ನಡ ಸಿನಿಮಾಕ್ಕೆ ಬರ್ತಾ ಇಲ್ಲ ಅಂತ ಹೇಳುವ ಒಂದು ಬೇಸರ. ಬಟ್ ಇವಾಗ ಅದು ಎಲ್ಲರೂ, ನಮ್ಮ ಶಿವಣ್ಣನವರಿಂದ ಹಿಡಿದು ಎಲ್ಲರೂ ಹೇಳಿದ ಕಾರಣ ಜನಗಳು ಎಗೇನ್ ಸ್ಟಾರ್ಟೆಡ್. ಸುದೀಪ್ ಅವರು ಸೂಪರ್ ಸಿನಿಮಾ ಕೊಡ್ತಾ ಇದ್ದಾರೆ, ಶಿವಣ್ಣ ಅವ್ರದಂತೂ ಬರ್ತಾ ಇದ್ದ ಸಿನಿಮಾಗಳು ಫೋರ್ಸ್, ಇಟ್ ಇಸ್ ಲೈಕ್ ಅ ಫೋರ್ಸ್. ಅಂಡ್ ಯಂಗ್ಸ್ಟರ್ಸ್ ಸಿನಿಮಾಸ್, ಕಂಟೆಂಟ್ ಬೇಸ್ಡ್ ಸಿನಿಮಾಸ್, ಕನ್ನಡ is going excellent. Of course, the big cinemas is coming. So, and technically strong ಆದ ಸಿನಿಮಾಗಳು ಬರ್ತಾ ಇವೆ, ಜನಗಳು ಬರ್ತಾ ಇದ್ದಾರೆ. ಜನಗಳಿಗೆ ಕನ್ನಡ ಸಿನಿಮಾಕ್ಕೆ ಪ್ರದರ್ಶಕರು ನೀವು ಸಾಥ್ ಕೊಡಬೇಕು, ವಿತರಕರು ಸಾಥ್ ಕೊಡಬೇಕು, ನಿಲ್ಲಿಸ್ಬೇಕು, ಒಂಚೂರು ಬ್ರೀದಿಂಗ್ ಟೈಮ್ ಕೊಡಬೇಕು. ಆವಾಗ ಜನ ನಿಲ್ಲುತ್ತೆ ಸಿನಿಮಾ. ಎಷ್ಟೋ ನಮ್ಮ ಜೊತೆ ಜನ ಇಲ್ಲಿ ಬಂದು ಅಳಲು ತೋಡ್ಕೊಂಡಿದ್ದಾರೆ, ಸರ್ ಸಿನಿಮಾ ನಿಲ್ಸುದು ಹೆಂಗೆ, ದುಡ್ಡು ಕೊಟ್ಟರು ನಿಲ್ಲಲ್ಲ, ಇನ್ಪುಟ್ ಜಾಸ್ತಿ ಇದೆ. ಆಗ ಸರ್ಕಾರ ಒಂದು ಅದಕ್ಕೆ ಕ್ರಮ ತರಬೇಕು. ಸಿಂಗಲ್ ವಿಂಡೋ, ಫಸ್ಟ್ ಕಮ್ ಫಸ್ಟ್ ಸರ್ವಿಸ್, ಸೆನ್ಸರ್ ತರನೇ ರಿಲೀಸ್ ಆಗಬೇಕು ಅಂತ ಈ ನಿಟ್ಟಿನಲ್ಲಿ ನಾವು, ಐ ಆಮ್ ಸೋ ಸಾರಿ, ಎಕ್ಸೈಟ್ಮೆಂಟ್ ತುಂಬಾ ಇದೆ ಇರುತ್ತೆ. ಆದ್ರೆ ಇದು ವೆರಿ ಅವ್ರು ಕೇಳಿದಕ್ಕೆ ನಾನು ಹೇಳುದು ಅಂದ್ರೆ, ಒಂದು ಇಂಟರ್ವ್ಯೂ, ಆನಿವರ್ಸರಿ ಸೆಲೆಬ್ರೇಷನ್ ಇಂಟರ್ವ್ಯೂ ಅಲ್ಲಿ ಮಾತಾಡುವಂತದಲ್ಲ, ಇದು ಕಟಕ್ ಆಗಿ ಮಾತಾಡುವ ತುಂಬಾ ಸೀರಿಯಸ್ ವಿಷಯಗಳಿದೆ. ಹೌದು, ಸಿನಿಮಾ ಬಿಡುಗಡೆ ಎಷ್ಟಾಗಬೇಕು ಒಂದು ವಾರಕ್ಕೆ, ಅದರ ಮೇಲೆ ಒಂದು ನಿಯಂತ್ರಣ ಕೂಡ ಇರಬೇಕು ಅನ್ಸುತ್ತೆ. ಯಾಕೆಂದ್ರೆ ಒಂದು ವಾರ 15 ಸಿನಿಮಾಗಳು ರಿಲೀಸ್ ಆಗುತ್ತೆ, ಇನ್ನೊಂದು ವಾರ ಒಂದೇ ಸಿನಿಮಾ ಆಗಿರುತ್ತೆ. ಇದನ್ನ ಒಂದು ಬ್ಯಾಲೆನ್ಸ್ ಮಾಡಿದಾಗ ಜನಗಳಿಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದಕ್ಕೂ ಅನುಕೂಲ ಆಗುತ್ತೆ. ಅದೇ ಅಫ್ಕೋರ್ಸ್ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ. ನಮ್ಮಲ್ಲಿ ಪ್ರಿವ್ಯೂಗೆ ಅಂತ ಬಂದಿರುವಂತ ಪಪ್ಪಿ ಸಿನಿಮಾದ ಬಗ್ಗೆ 100%. ಸಾರಿ, ಇನ್ನು ಪ್ರಿವ್ಯೂ ಬಗ್ಗೆ ಕಾಕನ ಬಗ್ಗೆ ಮಾತಾಡ್ಲೇಬೇಕು. ಸಾರಿ, ಟೀ ಕಾಫಿ ಎಲ್ಲ ಖಾಲಿ ಆಯ್ತು, ಕಾಫಿ ಬೇಕು. ಸೊ ಏನು ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದು, ಒಂದು ಪ್ರಿವ್ಯೂ ಸ್ಟಾರ್ಟೆಡ್, ವಿಚ್ ಸಿನಿಮಾಗಳು ನಾವು ಜನಕ್ಕೆ ತಲುಪಿಸಬೇಕು. ಜನಕ್ಕೆ ಎಲ್ಲೋ ನಾಲೆಜ್ ಕಡಿಮೆ, ಪೇಪರ್ಗಳಲ್ಲಿ ಆಡ್ ಬಂದ್ಬಿಟ್ಟು ಪ್ರಯೋಜನ ಇಲ್ಲ. ಪೇಪರ್ಗಳಿಗೆ ಆಡ್ ಹಾಕ್ತೀವಿ, ಸತ್ಯವಾಗಿ ಹೇಳ್ತೀರಿ, ಕಮೆಂಟ್ ಮಾಡಿ, ಇಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಎಷ್ಟು ಜನ ಪೇಪರ್ ಆಡ್ ನೋಡಿ ನಾವು ಸಿನಿಮಾ ನೋಡ್ತೀವಿ. ಬಟ್ ನಾನು ಪೇಪರ್ ಅನ್ನು ನಾನು ಡಿಜಿಟಲ್ ಮಾಡಿದೆ. ನಮಗೆ ಟೆಕ್ನಿಕಲಿ ಅಫ್ಕೋರ್ಸ್ ವಿ ಆರ್ ಆಸ್ ಎ ಆರ್ಗನೈಸೇಷನ್ ಸ್ಲೋ ಅಂಡ್ ಸ್ಟಡಿಯಲ್ಲಿ ಹೋಗ್ತಿದ್ದೀವಿ. ಸಣ್ಣ ಪುಟ್ಟ ತಪ್ಪುಗಳಿವೆ, ನಾಲೆಜ್ಗಳ ಕೆಲವು ವಿಕಿಪೀಡಿಯಾ ಇರ್ಬೋದು, ಕೆಲವು ಬೇರೆ ಚಾನಲ್ಗಳು ಪ್ಲಾಟ್ಫಾರ್ಮ್ ಅನ್ನು ನೋಡಿ ನಾವು ಅದಕ್ಕೆ ಇನ್ಪುಟ್ ತಗೊಳ್ತಾ ಇದ್ದೀವಿ. ನನ್ನ ರಿಕ್ವೆಸ್ಟು, ಹೊಸ ಸಿನಿಮಾ ಮೇಕರ್ಸ್, ರಿಲೀಸ್ ಮಾಡುವಂತ ಸಿನಿಮಾ ಮೇಕರ್ಸು, ಡಿಸ್ಟ್ರಿಬ್ಯೂಟರ್ಸು, PR, ದಯವಿಟ್ಟು ಇನ್ಪುಟ್ ಕೊಡಿ. ನಮ್ಮ ವಾಟ್ಸಪ್ ನಂಬರ್ ತಕೊಂಡು ಹಾಕಿ, ಇಂಥ ಸಿನಿಮಾ ರಿಲೀಸ್ ಆಗುತ್ತೆ, ವಿ ಆರ್ ಹ್ಯಾಪಿ ಟು ಶೇರ್.
ಅದರಲ್ಲಿ ಕಾಕನ ನಾನು ಎಷ್ಟು ಹೊಗಳಿದ್ರು ಸಾಲದು. ಯಾಕಂತ ಹೇಳಿದ್ರೆ ನೀವೇ ನೋಡ್ತಾ ಇದ್ದೀರಿ ದ ಪಂಕ್ಚುವಾಲಿಟಿ ಆಫ್ ದಿಸ್ ಪರ್ಸನ್. ಬುಧವಾರ ಎಲ್ಲೇ ಇರ್ಲಿ ಮಧ್ಯಾಹ್ನದೊಳಗಡೆ ಶೂಟ್ ಆಗುತ್ತೆ, ಸಂಜೆ 7 ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ. ಯು ಕ್ಯಾನ್ ವಾಚ್ ಇನ್ ಅವರ್ ಯೂಟ್ಯೂಬ್. ಒಂದು ಸಲನೂ ಆಚೆ ಈಚೆ ಆಗಿದೆ 7 o'clock ಟೆಲಿಕಾಸ್ಟ್. ಹೌದು, ಸೋಷಿಯಲ್ ಮೀಡಿಯಾ ಆಚೆ ಈಚೆ ಆಗುತ್ತೆ, ಫೇಸ್ಬುಕ್ ಎಲ್ಲ, ಬಿಕಾಸ್ ಇಟ್ ಇಸ್ ಅ ಡೇಟಾ ಟ್ರಾನ್ಸ್ಮಿಷನ್ ಕನ್ವರ್ಷನ್ ಅದು ಇದು. ಯೂಟ್ಯೂಬ್ ಇಸ್ 7 ಫಿಕ್ಸ್ಡ್. ಮೂವಿ ಪ್ರಿವ್ಯೂ ವಿತ್ ಕಾಕಾ. ಅಂಡ್ ಕಾಕಾ ಅದರಲ್ಲಿ ಕಲೆ ಹಾಕುವಂತ ಇನ್ಫಾರ್ಮೇಶನ್ ಕನ್ನಡ ಸಿನಿಮಾಗಳು ಮಾತ್ರ. ಕೆಲವು ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ಪೇಪರ್ ಅಲ್ಲಿದೆ, ಇಲ್ಲೆಲ್ಲೋ ಇಲ್ಲ. ಕೆಲವು ಸಿನಿಮಾ ಬುಕ್ ಮೈ ಶೋದಲ್ಲಿ ಇರುತ್ತೆ, ಪೇಪರ್ ಅಲ್ಲಿ ಇಲ್ವೇ ಇಲ್ಲ. ಕೆಲವು ಸಿನಿಮಾ ಸೋಷಿಯಲ್ ಮೀಡಿಯಾ ಇಲ್ಲ. ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದ್ರೆ ಸರ್ ಗೊತ್ತಿಲ್ಲ, ಡಿಸ್ಟ್ರಿಬ್ಯೂಟರ್ ಸಿಕ್ಕಿಲ್ಲ. ಡಿಸ್ಟ್ರಿಬ್ಯೂಟರ್ಗೆ ಫೋನ್ ಮಾಡಿದ್ರೆ ಸರ್ ಇನ್ನೂ ಕಮಿಟ್ ಮಾಡಿಲ್ಲ, ಸರ್ ಸೆನ್ಸರ್ ಸರ್ಟಿಫಿಕೇಟ್ ಬಂದಿಲ್ಲ, ನಾಳೆ ಸಿನಿಮಾ ರಿಲೀಸ್ ಆಗಿದೆ. ಅದು ಒಂದು ಸಿನಿಮಾ ಆಗಿದೆ, ಒಂದಲ್ಲ ಸರ್ 3-4 ಸಿನಿಮಾ ಇರ್ಲಿ. ಅಂಡ್ ಮಜಾ ಇನ್ನಂತೆ UFO ಕಟ್ಟಿಲ್ಲ ಸರ್. ನಾಳೆ ಸಿನಿಮಾ ನಮಗೆ ಏನ್ ಟೆನ್ಷನ್ ಅಂದ್ರೆ ನಾವು ಫೋನ್ ಮಾಡಿ ಎಷ್ಟು ಜನರಿಗೆ ಕೇಳಿದ್ವಿ ಸರ್. ಆಯ್ತಾ ಸರ್ ಅಂದ್ರೆ ಆಸ್ ಎ ಮೇಕರ್ ದಟ್ ಈಸ್ ದ ಕನ್ಸರ್ನ್. ಚೆನ್ನಾಗಿ ಹೋಗು, ಅಲ್ಲಿ ಹಾರ್ಡ್ ಡಿಸ್ಕ್ ತಕೊಂಡು ಹೋಗು, ಅದನ್ನ ಮಾಡ್ಕೊಂಡ್ ಬಾ. ಅಂಡ್ ಅಲ್ಲಿ ಎಲ್ಲೋ ಅಪ್ಲೋಡ್ ಆಗಿಲ್ಲ ಅಂದ್ರೆ ಒಂದು ಹಣೆ ಬರ ಮುಗೀತು. ಶೋಗಳು ಫಿಕ್ಸ್ ಆಗಿ ಜನಗಳ ಟಿಕೆಟ್ ತಗೊಂಡು ಸಿನಿಮಾಗ್ ಬರೋ ಟೈಮಲ್ಲಿ ಎಷ್ಟೋ ಸರ್ತಿ ಬೆಳಗ್ಗೆ ಇನ್ನು UFO ಕ್ಯೂಬ್ ಅಲ್ಲಿ ಅದು ಅಪ್ಲೋಡ್ ಆಗಿಲ್ಲ. ಅಫ್ಕೋರ್ಸ್ ಒಂದು ಒಳ್ಳೆ ಸಿನಿಮಾ ಯಾವ್ದಪ್ಪ ಒಂದು ಒಳ್ಳೆ ಸೂಪರ್ ಹಿಟ್ ಆದ ಸಿನಿಮಾನು ಏನಾಗಿತ್ತು, ಫಸ್ಟ್ ಶೋ ಕ್ಯಾನ್ಸಲ್ ಆಗಿತ್ತು. ಈ ನಿಟ್ಟಿನಲ್ಲಿ ಏನಾಯ್ತು, ಜನಕ್ಕೆ ಒಂದು ಮಾಹಿತಿ ಕೊಡಬೇಕು, ನಮ್ಮಿಂದ ಆದ ಸೋಷಿಯಲ್ ಮೀಡಿಯಾಗಳಿವೆ ಕೊಡುವ ಅಂತ ಪ್ರಿವ್ಯೂ ಸ್ಟಾರ್ಟೆಡ್. ಅಂಡ್ ಅದ್ರ ಜೊತೆ ಏನಾಯ್ತು, ಒಂಚೂರು ಇನ್ಫಾರ್ಮೇಶನ್ ಕೊಡುವ, ಇನ್ನೂ ಎಕ್ಸೈಟ್ಮೆಂಟ್ ಮಾಡುವ. ಅಫ್ಕೋರ್ಸ್ ಟೆಕ್ನಿಕಲಿ ವಿ ಆರ್ ಪುವರ್. ನಾನು ನಿಮಗೆ ಕೇಳ್ತಾ ಇದ್ದೀನಿ, ಎಷ್ಟೋ ಫೀಡ್ಬ್ಯಾಕ್ ಬಂದಿದೆ, ಬಟ್ ಅಪ್ರಿಶಿಯೇಟ್ ಮಾಡಿದ್ದಾರೆ, ತುಂಬಾ ಒಳ್ಳೆ ಪ್ರೋಗ್ರಾಮ್ ಅಂತ. ಅದನ್ನ ಇನ್ನು ಮುಂದಿನ ದಿನಗಳಲ್ಲಿ TP ಬರುತ್ತೆ, ಗ್ರಾಫಿಕ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಈಗ 50 ಎಪಿಸೋಡ್ ಅಷ್ಟು ಬರ್ತಿದೆ, 100 ಎಪಿಸೋಡ್ ಆಗಲಿ. ಸೊ ಒಂಚೂರು ಎಕ್ಸೈಟ್ಮೆಂಟಿಗೆ ಯಾವುದೋ ಒಂದು ಬ್ರ್ಯಾಂಡ್ ಕೊಲಾಬರೇಷನ್ ಮಾಡಿದ್ವಿ, ಕ್ವಶನ್ ಅಂಡ್ ಆನ್ಸರ್ ಕೇಳಿದ್ವಿ. ಇವಾಗ ಎವ್ರಿ ವೀಕ್ ಒಂದು ಕ್ವಶನ್ ಕೇಳ್ತೀವಿ, ಒಂದು ಆನ್ಸರ್ ಹೇಳ್ತೀವಿ, ಒಂದು ಗಿಫ್ಟ್ ಹ್ಯಾಂಪರ್ ಹೋಗುತ್ತೆ. ಇದು ಯಾವುದೇ ಬೇರೆ ಉದ್ದೇಶ ಅಲ್ಲ. ಇಟ್ ಈಸ್ ಅ ಫ್ರೀ ಸರ್ವಿಸ್ ಫ್ರಮ್ FMC ಆಸ್ ವೆಲ್ ಆಸ್ ಕಾಕಾ ಅಂಡ್ ಹಿಸ್ ಡೆಡಿಕೇಶನ್ ಅಂಡ್ ಅಬ್ಸಲ್ಯೂಟ್ಲಿ ಸಿನಿಮಾ ಪ್ರೀತಿ ಅಂಡ್ ಸಿನಿಮಾ ಪ್ರಚಾರ. ಅದು ಅಂತಲ್ಲ. 25 ಸಿನಿಮಾ, ಇಸ್ ಇಟ್ ಅ ಜೋಕ್? 25 ಸಿನಿಮಾ, ಯಾವುದೇ ಸಿನಿಮಾ ಮೇಕರ್ ಇರ್ಬೋದು, ಈವನ್ ಪ್ರೆಸ್ ಅವರು, ಮೀಡಿಯಾ ಸರ್, 25 ಸಿನಿಮಾವನ್ನು ಲಿಸ್ಟ್ ಔಟ್ ಮಾಡಿ ಲೈಕ್ ದಿಸ್ ಎವ್ರಿ ಪೇಜ್ ಮಾಡ್ತಾ ಇರೋದು ಇನ್ಫಾರ್ಮೇಶನ್ ಅಂಡ್ ಒಳ್ಳೆ ಮಾಹಿತಿ. ಈಗ ಮೊನ್ನೆ ಫಾಲ್ಕೆ ಸರ್ ಎಲ್ಲ ಯಶ್ ಅವರ ಬಗ್ಗೆ ಈ ತರ ಇನ್ಫಾರ್ಮೇಶನ್ ಹೋಗುದು, ಇಟ್ ಈಸ್ ನಾಟ್ ಅ ಜೋಕ್. ಒಂದು ಆರ್ಗನೈಸೇಷನ್ ಆಗಿ ನಾನು ಹೇಳ್ತಾ ಇರೋದು, ಆಸ್ ಎ ಫ್ರೀ ಸರ್ವಿಸ್ ಮಾಡ್ತಾ ಇರೋದು ಸಿನಿಮಾ ಬಗ್ಗೆ. ಆ್ಯಂಡ್ ಸಿನಿಮಾ ಪ್ರೀತಿ ಹೊರತು ಇಟ್ ಈಸ್ ನಥಿಂಗ್ ಫ್ರಮ್ ದ ಪರ್ಸನಲ್, ಆಸ್ ಎ ಆರ್ಗನೈಸೇಷನ್ ಆ್ಯಂಡ್ ದ ಸಿನಿಮಾ ಪ್ರೀತಿ. ಬನ್ನಿ ಸಿನಿಮಾ ನೋಡುವ, ಸಿನಿಮಾಕ್ಕೆ ಸಪೋರ್ಟ್ ಮಾಡುವ, ಸಿನಿಮಾ ಕಲಿಯುವ, ಒಳ್ಳೆ ಸಿನಿಮಾ ಮಾಡುವ, ಸಿಲ್ವರ್ ಸ್ಕ್ರೀನಲ್ಲಿ ಸಿನಿಮಾ ನೋಡುವ, ಅದು ಮಜಾ. ನಾನು ಇಮೋಷನಲ್ ಆಗು ಬಿಡ್ತೀನಿ ಕೆಲವೊಮ್ಮೆ. ಪರವಾಗಿಲ್ಲ, ಯಾಕೆಂದ್ರೆ ನೀವು ಸಿನಿಮಾ ರಂಗದವರು, ಸಿನಿಮಾ ಮೇಲೆ ಹೆಚ್ಚು ಪ್ರೀತಿ ಇರುವವರು, ಆ ಒಂದು ಕಳಕಳಿಯನ್ನು ಇಟ್ಕೊಂಡಿರೋರು ನೀವು. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ನಮ್ಮ ಕಣ್ಣೆದುರಿಗೆ ಒಂದು ತಪ್ಪಾಗಿ ಆ ಸಿನಿಮಾ ಸರಿಯಾಗಿ ಓಡ್ಲಿಲ್ಲ ಅಂದಾಗ ಅವ್ರಿಗಿಂತ ಹೆಚ್ಚು ನಿಮಗೆ ದುಃಖ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ತುಂಬಾ ಸರ್ತಿ ಅದನ್ನ ನೀವು ನನ್ನ ಎದುರಿಗೆ ಅದು ಏನಾಗುತ್ತೆ ಅಂದ್ರೆ ಪರವಾಗಿಲ್ಲ ಹೇಳಿ, ಒಳ್ಳೆ ಕಂಟೆಂಟ್ ಇದೆ ಅವರಿಗೆ ನಾವು ಹೇಳ್ತಾ ಇರ್ತೀವಿ ಒಳ್ಳೆ ಡಿಸ್ಟ್ರಿಬ್ಯೂಷನ್ ನೋಡಿ ಅಂತ. ಬಿಕಾಸ್ ನಾವು ಮಾಡಿದ ತಪ್ಪು ಮಾಡಬೇಡಿ. ನಾವು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ, ಅದು ನಾಟ್ ಓನ್ಲಿ ಒನ್ ಪಾಯಿಂಟ್. ಕೆಲವರಿಗೆ ಹೇಳ್ತೀವಿ ಸರ್ ಇಷ್ಟು ಇನ್ವೆಸ್ಟ್ ಬೇಡ, ಇದಕ್ಕೆ ಇಷ್ಟೇ ಸಾಕು. ಇನ್ ಕೆಲವರಿಗೆ ಹೇಳ್ತೀವಿ ಸರ್ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕು ಸರ್, ಸೆಕೆಂಡ್ ವೀಕ್ ನಿಲ್ಲಿಸಲೇಬೇಕಿದು ಸರ್. ಹೇಗೂ 1 ಕೋಟಿ ಸಾಲ ಮಾಡಿದಿರಿ, ಇನ್ನು 10 ಲಕ್ಷ ಸಾಲ ಮಾಡ್ಬಿಡಿ. ಅಂದ್ರೆ ನಾನು ಹೇಳ್ತಾ ಇರೋದು ಸರ್, ಸಿನಿಮಾ ಪೊಟೆನ್ಶಿಯಲ್ ಇದೆ, ಜನಕ್ಕೆ ನಿಲ್ತ್ರೆ ಯಾಕೆ ನಿಲ್ಲಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಬೇರೆ. ಬಟ್ ನಿಲ್ಸಿದ್ರೆ ಒನ್ಸ್ ಇಟ್ ಈಸ್ ಕ್ಲಿಕ್
2ನೇ ವಾರ ಎಷ್ಟು ಸಿನಿಮಾ ಓಡಿದೆ ಸರ್? 3ನೇ ವಾರ ಓಡಿದೆ ಸರ್, 4ನೇ ವಾರ ಹಂಗೆ ಓಡಿದೆ. ಅಂಡ್ ಎಲ್ಲಾನು ಬೆನಿಫಿಟ್ ಆಗುತ್ತೆ ಕಮರ್ಷಿಯಲ್ ಏನು. ಹೌದು ಹೌದು. ಇನ್ನೊಂದು ವಿಷಯವನ್ನು ನೀವು FMC ನಲ್ಲಿ ಅವಾಗ ಹೇಳ್ತಾ ಇರ್ತೀರಾ, ಕ್ರೌಡ್ ಪುಲ್ಲಿಂಗ್ ಅನ್ನುವಂತ ಒಂದು ಕೆಟ್ಟ ಪಿಡುಗಿನ ಬಗ್ಗೆ. ಹೌದು. ನಾವು FMC ಇಂದ ಅದಕ್ಕೆ ಏನ್ ಪರಿಹಾರ ಕೊಡಕ್ ಸಾಧ್ಯ ಇದೆ? ತುಂಬಾ ಜನ ಪ್ರೊಡ್ಯೂಸರ್ಸ್ಗಳು ಬಂದಾಗ ನಾವು ಸುಮಾರು ಸಾರಿ ನಾನೇ ಪ್ರಶ್ನೆಗಳನ್ನ ಕೇಳಿದ್ದೀನಿ. ಅವ್ರು ಹೇಳ್ತಾರೆ, ಇಲ್ಲ ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ಅಂತ. ಅದರ ಅರ್ಥ ಏನು? ಅದು ಸರಿ ಅಂತನಾ ಅಥವಾ ಅದು ತಪ್ಪು ಅಂತನಾ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಜನಕ್ಕೆ ಹಣ ಕೊಟ್ಟು ಸಿನಿಮಾ ನೋಡೋದಕ್ಕೆ ಕರ್ಕೊಂಡು ಬರ್ತಾರೆ. ಅದು ಎಷ್ಟು ದಿವಸ ಓಡಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ಇರಬಹುದು. ಬಟ್ ಬಂದು ನೋಡಿರೋರು ಯಾರು ನಮ್ಮ ಸಿನಿಮಾಗಳನ್ನು ಮುಂದೆ ಪ್ರಚಾರ ಮಾಡುವಂಥವ್ರಲ್ಲ ಅಂತ ಇದೆ. ಆ ನಿಟ್ಟಿನಲ್ಲಿ ಹಲವು ಪ್ಲಸ್ ಮೈನಸ್ ಮಾತುಗಳು ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದೆ. ಬಟ್ FMC ಇಂದ ನೀವು ಅದನ್ನ ಖಡಾಖಂಡಿತವಾಗಿ ಬೇಡ, ಅದು ಸರಿ ಅಲ್ಲ ಅನ್ನೋ ಒಂದು ಉದ್ದೇಶವನ್ನು ಹೇಳಿದ್ರಿ. ಹೌದು. ಇದ್ರ ಬಗ್ಗೆ ಮತ್ತೆ ನಾವು ಮುಂದಿನ ನಿಲುವುಗಳಲ್ಲಿ ಮಾತನಾಡೋಣ. ಇನ್ನ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ, FMCಯ ಮುಂದಿನ ನಡೆ ಏನು ಅಂತ? ಇದೇ ಹಿಂದಿನ ಪ್ರಶ್ನೆಯಿಂದ ಶುರು ಮಾಡ್ತೀನಿ ತಿರ್ಗಾ. ಕ್ರೌಡ್ ಪುಲ್ಲಿಂಗ್ ಅನ್ನು ಸ್ಟಾಪ್ ಮಾಡಲೇಬೇಕು. ಯಾಕೆ ಅಂದ್ರೆ ನಾನು ಹೇಳುದು, ಇಲ್ಲಿ ಅಬ್ಸಲ್ಯೂಟ್ಲಿ ಒಬ್ಬ ಪ್ರೊಡ್ಯೂಸರು ಅಂಡ್ ಪ್ರೊಡಕ್ಷನ್ ಹೌಸು ಇನ್ಕ್ಲೂಡಿಂಗ್ ಡಿಸ್ಟ್ರಿಬ್ಯೂಟರು ಇವರೆಲ್ಲರೂ ಮಿಸ್ಗೈಡ್ ಮಾಡ್ತಾ ಇರೋದು ಯಾರನ್ನು? ಪ್ರೊಡ್ಯೂಸರನ್ನು. ಅವ್ರು ಯಾರು ಹೇಳ್ತಾರೆ, ಸರ್ ಸಿನಿಮಾ ಒಂದು 2 ವಾರ ಓಡಿದ್ರೆ TV ತಗೊಳ್ತಾರೆ ಸರ್ ಅಂತ. ಸರ್ ಇಲ್ವೇ ಇಲ್ಲ ಸರ್. ಇನ್ನೊಬ್ರು ಹೇಳ್ತಾರೆ, ಸರ್ ಒಂದು ಸಿನಿಮಾ ಒಂದು 3 ವಾರ ಓಡಿದ್ರೆ OTT ಬರುತ್ತೆ ಸರ್, ಒಳ್ಳೆ ದುಡ್ಡಿಗೆ ಹೋಗುತ್ತೆ ಸರ್. ಆಯ್ತಾ? ಪ್ರೊಡ್ಯೂಸರ್ಗಳಿಗೆ ಏನಾಗುತ್ತೆ, ಪಾಪ ಪ್ರೊಡ್ಯೂಸರ್ ಆಯ್ತು ಸಿನಿಮಾ ಓಡಿಸೋಣ, ಆವಾಗ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನ್ ಮಾಡ್ತಾರೆ, ಸರ್ ಬರೀ ಟಿಕೆಟ್ ತಗೊಂಡ್ರೆ ಸಾಲಲ್ಲ, ಹೆಡ್ ಕೌಂಟ್ ಎಲ್ಲಿದೆ? ಹೆಡ್ ಕೌಂಟ್ ಬೇಕು. ಹೆಡ್ ಕೌಂಟ್ ಇಲ್ಲ. ಅದು ಲಕ್ಕಿಲಿ ಸಿನಿಮಾ ಇಷ್ಟ ಆಗಿ ಡಿಸ್ಟ್ರಿಬ್ಯೂಟರ್, ಅದಕ್ಕೆ ಹೇಳ್ತೀನಿ ನಾನು, ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಸಿನಿಮಾ ಪಬ್ಲಿಸಿಟಿಗೆ ಖರ್ಚು ಮಾಡ್ತಾ, ಫಸ್ಟ್ ಆಫ್ ಆಲ್ ಸರ್ ಯೂನಿವರ್ಸಲಿ ಇಟ್ಸ್ ರಾಂಗ್. ಕೆಲವು ವಿಷಯಗಳು ಸರ್, ಇವಾಗ ಇದು ಈಗ ಟೀ, ಇಲ್ಲಿ ಕಾಫಿ ಇದೆ, ಕಪ್ ಇದೆ, ಇದು ಎಷ್ಟಿದ್ರು ಸರ್, ಇದು ಫುಲ್ ಪ್ಯಾಕೇಜ್, ಇದಕ್ಕೆ 100 ರೂಪಾಯಿ ಕೊಡ್ಬೋದು ಸರ್ ಮ್ಯಾಕ್ಸಿಮಮ್. ಬೇಡ 5 ಸ್ಟಾರ್ AC ಸ್ವಿಮ್ಮಿಂಗ್ ಪೂಲ್ ಸರ್ 1000 ರೂಪಾಯಿ ಕೊಡ್ಬೋದು ಸರ್. ಇದಕ್ಕೆ 1,00,000 ಅಂತ ಹೇಳಿದ್ರೆ ಯಾರು ತಗೊಳ್ತಾರಾ? ಯೂನಿವರ್ಸಲಿ ರಾಂಗ್. ಇಕ್ವೇಶನ್ ಇಸ್ ಸಾಧ್ಯನೇ ಇಲ್ಲ. ನೀವು ಸಿನಿಮಾ ಮಾಡಿ ಟಿಕೆಟ್ ತಕೊಂಡು ನಿಮ್ಮ ಜನಗಳು ಸಿನಿಮಾ ಬರಬೇಕು, ನೀವು ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇರೋದು. ಪುನಃ ಟಿಕೆಟ್ ನೀವೇ ತಗೊಂಡು ಜನಗಳಿಗೂ TADA ಕೊಟ್ಟು ತರಿಸೋದಿದ್ರೆ ಸಿನಿಮಾ ಯಾಕೆ ಮಾಡುದು? ಫಸ್ಟ್ ವಿಷಯ ಇದು. ಎರಡನೇದು, ಈ ಇಕ್ವೇಶನ್ ಎಲ್ಲೂ ಯಾರೂ ಪೇಪರ್ ಅಲ್ಲಿರ್ಲಿ ಆನ್ ಬೋರ್ಡ್ ಇರ್ಲಿ ಇಲ್ಲ. ಸಿನಿಮಾ 100 ದಿನ ಓಡಿಸ್ತೇವೆ ರೆಂಟ್ ಕೊಟ್ಟು, ನೋಡೋಣ ಆ ಸಿನಿಮಾ ಹೋಗಿರ್ಲಿ, OTTಗೆ ಬರಲಿ ಆ ಸಿನಿಮಾ, ಅಥವಾ ರೆಂಟ್ ಕೊಟ್ಟು ಒಂದು ಥಿಯೇಟರ್ಗೆ ರೆಂಟ್, ಎಕ್ಸಾಂಪಲ್ ವೀಕ್ಲಿ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 10,000, 10 ವಾರ ಓಡಿಸ್ತೀವಿ ನಾವು, 1,00,000 ಆಯ್ತು. ಎಷ್ಟು 250 ಜನನು ಸಿನಿಮಾ ನೋಡಿರಲ್ಲ ಸರ್. ಸಿನಿಮಾ ನೋಡಿದವರು ಅದನ್ನ ಮತ್ತೊಬ್ಬರಿಗೆ ಪ್ರಚಾರ ಮಾಡಿರೋದು ರಿಯಲ್ ಆಡಿಯನ್ಸ್ ನಾನು ಹೇಳುದು. ಅಂಡ್ ಕ್ರೌಡ್ ಪುಲ್ಲಿಂಗ್ ಅಂತ ಹೇಳುವ ಏಜೆನ್ಸಿಗಳು, ಪಾಪ ಆ ಏಜೆನ್ಸಿ ಯಾರು ಅಥವಾ ಹುಡುಗರಿದ್ದಾರೆ, ಕೋಆರ್ಡಿನೇಟರ್ಸ್ ಇದ್ದಾರೆ, ಅವರು ನಿಯತ್ತಾಗಿ ಕೆಲಸ ಮಾಡ್ತಾರೆ. ಏನು ಸರ್ 500 ಜನ ಕರ್ಕೊಂಡು ಬರ್ತೀನಿ ಸರ್ ಫುಲ್ ಥಿಯೇಟರ್ ಮಾಡ್ತೀನಿ ಸರ್, ಅಂಡ್ ಸರ್ 3 ದಿನ ನಾನು ನಿಮಗೆ ಕ್ರೌಡ್ ಕೊಡ್ತೀನಿ ಸರ್ ಅಂತ. ಬಟ್ ಇದರ ಸೈಡ್ ಎಫೆಕ್ಟ್ ಬೇರೆ ಏನಾಗುತ್ತೆ, ಒಬ್ಬ ರಿಯಲ್ ಆಡಿಯನ್ಸು ತನ್ನ ಇಂಟ್ರೆಸ್ಟ್ ಕಳ್ಕೊಳ್ತಾನೆ. ರಿಯಲ್ ಆಡಿಯನ್ಸ್ಗೆ ಏನು ಗೊತ್ತಾಗುತ್ತೆ, 2 ದಿನ ಕಾದ್ರೆ, ಇಲ್ಲ ಸಂಜೆವರೆಗೆ ಕಾದ್ರೆ ಫ್ರೀ ಟಿಕೆಟ್ ಸಿಗುತ್ತೆ ಅಂತ, ಇಲ್ಲ ಓಪನಿಂಗ್ ದಿನನೇ ಅವನು ಸಿನಿಮಾ ನೋಡ್ಬೇಕಾದ್ರೆ ಫ್ರೀ ಟಿಕೆಟ್ ಕೊಡ್ತಾ ಇರ್ತಾರೆ ಅಲ್ಲೇ ಸೈಡಲ್ಲಿ, ಅಲ್ಲಿಂದ ಹೋಗುವ. ಪ್ರೊಡ್ಯೂಸರ್ಗೆ ಎಲ್ಲಿ ದುಡ್ಡು ಬರುತ್ತೆ? ನಾನು ಹೇಳ್ತಾ ಇರೋದು, ಸೊ ನೋ, ಪ್ರೊಡಕ್ಷನ್ ಹೌಸೇ ಪ್ಲಾನ್ ಮಾಡಿ, ತಪ್ಪೇ ಇಲ್ಲ. ಮೊದಲು ಸರ್ ರಜನಿಕಾಂತ್ ಸರ್ ಅಣ್ಣವರ ಕಾಲದಿಂದನೂ ನಾನು ಹೇಳ್ತಾ ಇರೋದು, ಹ್ಯೂಜ್ ಇಂಥ ಕೆಲವು ಫ್ಯಾಂಟಸಿ ಸಿನಿಮಾಗಳಿಗಂತೂ ಹ್ಯೂಜ್, ಏನು ಅವರ ಫ್ಯಾನ್ಗಳಿಗೆ ಡೈಲಿ 100 ಟಿಕೆಟ್ ಕೊಡೋದು. ಫ್ಯಾನ್ಸ್ ಬರ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಹಬ್ಬ ಮಾಡ್ತಾರೆ, ಖುಷಿ ಆಗುತ್ತೆ, ಅದು ಬೇರೆ.
ಈಗ ನಾವು ನಮ್ಮ ಫ್ಯಾಮಿಲಿಯನ್ನು ಕರಿತೀವಿ. ಈಗ ನಾನೇ ಪ್ಲಾನ್ ಮಾಡಿದ್ದೆ, ನಮ್ಮ ಸಿನಿಮಾ ರಿಲೀಸ್ ಆಗುವಾಗ ನನ್ನ 10 ಜನ ಅಲ್ಲಿಗೆ ಹೋಗ್ತಾರೆ, 20 ಜನ ಇಲ್ಲಿಗೆ ಹೋಗ್ತಾರೆ. ಅದು ಗುಡ್ ವಿಲ್, ರೆಸ್ಪೆಕ್ಟ್ ಅಲ್ಲಿ ಕರೆಯುವುದು. ಯಾರೋ ಅಫಿಷಿಯಲ್ಸ್ ಅನ್ನು ಕರಿತೀವಿ, ಯಾರೋ ಫ್ರೆಂಡ್ಸ್ ಅನ್ನು ಕರಿತೀವಿ, ಯಾರೋ ನಮ್ಮ ಸ್ನೇಹಿತರು, ಒಂದು ಆಟೋ ಡ್ರೈವರ್ ಎಕ್ಸಾಂಪಲ್ ಇರ್ತಾರೆ, ಅವರ ಫ್ಯಾಮಿಲಿ ಕರಿತೀವಿ. ಆ ಕರಿಬೇಕಾದ್ರೆ ನಾವು ಫ್ರೀ ಕೊಡ್ತೀವಿ, ಅದು ಬೇರೆ. ನೀವು ಫ್ರೀ ಟಿಕೆಟ್ ಕೊಡಬೇಕು, ಒಂದು ತಲೆಗೆ ಎಷ್ಟು ಅಂತ ಕೊಡಬೇಕು. ಅವರು ಸಿನಿಮಾನೂ ನೋಡಲ್ಲ, ಏನೋ ಮಾಡ್ತಾ ಇರ್ತಾರೆ, ಹೋಗ್ತಾರೆ. ಅವರು ಎಷ್ಟೋ ಜನ ಮುಖ ಮುಚ್ಕೊಂಡು ಹೋಗ್ತಾರೆ. ಅಂಡ್ ಅದು ಕೌಂಟ್ಗೆ ಬರಲ್ಲ. ಆಯ್ತಪ್ಪ, 1 ವಾರಕ್ಕೆ ಫ್ರೀ ಟಿಕೆಟ್ ಆ ಹುಮ್ಮಸ್ಸಲ್ಲಿ ಕೊಡ್ತಾರೆ. 2ನೇ ವಾರ ಏನ್ ಮಾಡ್ತೀರಿ? ಪುನಃ 5 ಲಕ್ಷ ಬೇಕು ಮಿನಿಮಮ್. 3ನೇ ವಾರ ಏನ್ ಮಾಡ್ತೀರಿ? ಆಯ್ತು, ಇಷ್ಟೆಲ್ಲ ಆಗಿ ಸಿನಿಮಾ ರಿಪೋರ್ಟ್ ಚೆನ್ನಾಗಿಲ್ಲ, ಅಥವಾ ಸಿನಿಮಾ OTT ಅವರ ಪ್ಯಾರಾಮೀಟರ್ಗೆ ಬಂದಿಲ್ಲ, ದೇ ಡೋಂಟ್ ಟೇಕ್ ಇಟ್. ಟಿವಿಯ ಪ್ಯಾರಾಮೀಟರ್ಗೆ ಬಂದಿಲ್ಲ, ಅವ್ರು ತಗೊಳ್ಳಲ್ಲ ಸರ್. 100 ದಿನ ಹೋದ ಸಿನಿಮಾನ ಅವ್ರು ತಗೊಳ್ಳಲ್ಲ, ಅಥವಾ ಅಗತ್ಯ ಇಲ್ಲ. ದಯವಿಟ್ಟು ಇಂಥದಕ್ಕೆ ಯಾರೂ ಬಲಿಯಾಗುವುದು ಬೇಡ. ಒಳ್ಳೆ ಆರ್ಗನೈಸೇಷನ್ ನಮ್ಮಂಗೆ ಕೆಲಸ ಮಾಡ್ತಿದೆ, ಅವುಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಎಷ್ಟೋ ಸಲ ಪಾಪ ನಾವು ಕಾಂಟ್ಯಾಕ್ಟ್ ನಂಬರ್ ಫೋನ್ ಎತ್ತಕ್ಕಾಗಲ್ಲ, ಅಥವಾ ನಮ್ಮ ಬೇರೆ ಬೇರೆ ವಿಷಯಗಳಲ್ಲಿ ಇರ್ತೀವಿ. ಬಟ್ ಸ್ಟಿಲ್ ಯು ಕ್ಯಾನ್ ಡ್ರಾಪ್ ಡೌನ್ ದ ಮೆಸೇಜ್. ಹೌದು, ಸಿನಿಮಾ ಮೇಕರ್ಸ್ ಅಂಡ್ ಪ್ರೊಡ್ಯೂಸರ್ಗಳಿಗೆ ಏನು ಕಿವಿ ಮಾತು ಸರ್, ಒಂದು ಸಣ್ಣ ಏನು 2 ವೀಲರ್ ತಗೊಳ್ಬೇಕಾದ್ರೆ, ಇಲ್ಲ ಒಂದು ಊಟ ಮಾಡ್ಬೇಕಾರೆ, ಇಲ್ಲ ಹೊಸ ಹೋಟೆಲ್ಗೆ ಹೋದ್ರೆ, ಏನೋ ಒಂದು ತಗೊಳ್ಬೇಕಾರೆ ನೋಡ್ತೀವಿ ಮೆನು, ಅದು ಇದು ಎಲ್ಲಾನು. ಅವಾಗ ಸಿನಿಮಾ ಮಾಡ್ಬೇಕಾದ್ರೆ ಡಬ್ಬಲ್ ನೋಡ್ಕೊಂಡು ಮಾಡಿ. ಹೊಸ ಡೈರೆಕ್ಟರ್ಗಳು ಸೂಪರ್ ಸರ್, ಎಂಥೂಸಿಯಾಸಮ್, ನಿಮ್ಮ ಕ್ರಿಯೇಟಿವಿಟಿ ಎಕ್ಸಲೆಂಟ್, ಹಾಗೆ ಅಂತ ಮಂತ್ಲಿ ಕಮಿಟ್ಮೆಂಟಿಗೆ ಮಾಡಬೇಡಿ ಸಿನಿಮಾ. ಹೌದು ಅಲ್ವಾ? ಅಂಡ್ ಡಿಸ್ಟ್ರಿಬ್ಯೂಟರ್ ದಯವಿಟ್ಟು ಲಾಸ್ಟ್ ಸಿನಿಮಾ ಪ್ರೊಡ್ಯೂಸರ್ ಆಗಿ ಸೋತವರು ಡಿಸ್ಟ್ರಿಬ್ಯೂಟರ್ ಆಗಿಬಿಡ್ತೀರಾ? ಈಗ ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಹೇಳಿದಾಗ ನನಗೊಂದು ವಿಷಯ ಜ್ಞಾಪಕಕ್ಕೆ ಬಂತು. ಇದು ಕ್ರೌಡ್ ಪುಲ್ಲಿಂಗ್ ಅನ್ನೋದು ಬರೀ ಸಿನಿಮಾದಲ್ಲಿ ಜನರನ್ನ ತುಂಬಿಸೋದು ಅಂತ ಅಷ್ಟೇ ಅಲ್ಲ, ಬಟ್ ಇದಕ್ಕೆ ವ್ಯತಿರಿಕ್ತವಾಗಿ ಸಾಮಾಜಿಕವಾಗಿ ಒಂದು ದೊಡ್ಡದಾದ ಒಂದು ತಪ್ಪು ನಡೆಯನ್ನು ನಾವು ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಈ ಥರ ಬರೋರು ಯಾರು? ಸ್ಕೂಲ್ ಕಾಲೇಜ್ಗೆ ಹೋಗುವ ಹುಡುಗರು, ಇಲ್ಲ ಕೂಲಿ ಕೆಲಸ ಮಾಡುವವರು. ಅವರು ಸುಮ್ಮನೆ ಅಂತೂ ಬರೋಲ್ಲ, ಅವ್ರಿಗೆ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಕರೆಸಿ ಅವ್ರನ್ನ ಮತ್ತೆ ಕಳಿಸ್ತಾರೆ. ನಾನೊಂದು ಫೋಟೋ ಕೂಡ ನೋಡಿದ್ದೆ, ಸುಮಾರು ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತಿದ್ರು, ಸಿನಿಮಾ ಓಡ್ತಾ ಇದೆ. ನಮ್ಮ ಸಿನಿಮಾಗಳಲ್ಲಿ ಆಗಿದೆ, ಅದನ್ನ ನಾವು ನೋಡಿದೀನಿ. ಇದು ಏನಾಗುತ್ತೆ ಅಂದ್ರೆ, ಈಗ ಒಬ್ಬ ಕೂಲಿ ಮಾಡುವವರಾಗಿರ್ಬೋದು, ಅಥವಾ ಕೂಲಿ ಅಂತ ಅನ್ಬಾರ್ದು ನಾವು, ಆಕ್ಚುಲಿ ಒಂದು ಕೆಲಸ ಮಾಡಿ ತಮ್ಮ ಜೀವನವನ್ನ ಅವನು ಸಂಪಾದನೆ ಮಾಡ್ಕೊಳ್ಳೋರಿಗೆ ಒಂದು ಮೈಗಳತನನ್ನ ನಾವು ಕಲಿಸ್ತೀವಿನೋ ಅಂತ ಅನ್ಸುತ್ತೆ. ಸ್ಕೂಲ್ಗೆ ಹೋಗೋದೇ ಇರುವ ಹುಡುಗರು ಹಣಕ್ಕಾಗಿ, ಪಾಕೆಟ್ ಮನೆಗಾಗಿ ಸಿನಿಮಾಗೆ ಬಂದು ನೋಡಿದ್ರೆ ಅವ್ರ ಮುಂದಿನ ಭವಿಷ್ಯ ಏನು? ಈ ಥರದ ಒಂದು ಕೆಟ್ಟ ಪಿಡುಗು ಇದು ನಮಗೆ ಗೊತ್ತಿಲ್ಲದಂತೆ ಆಗುತ್ತೆ ಈ ಕ್ರೌಡ್ ಪುಲ್ಲಿಂಗ್ ಇಂದ ಅನ್ನೋದು ನನ್ನ ಒಂದು 100% ಅಲ್ಲ. ಇದು ಅಬ್ಸಲ್ಯೂಟ್ಲಿ ಸಿಸ್ಟಮ್ ನ, ಯೂನಿವರ್ಸ್ ನ ಎಗೇನ್ಸ್ಟ್ ಇದು. ಇದು ಎಗೇನ್ಸ್ಟ್. ಈಗ ಪೈರಸಿ, ಕ್ರೌಡ್ ಪುಲ್ಲಿಂಗು, ಇನ್ನೊಂದು ಅಫ್ಕೋರ್ಸ್ ಅಂಡ್ ಅಬ್ಸಲ್ಯೂಟ್ಲಿ ಹ್ಯಾಪಿ ದಟ್ ಸರ್ಕಾರ ಆದೇಶ ಹೊರಡಿಸಿದೆ 200 ರೂಪಾಯಿಯ ಒಳಗಡೆ. ಅದು ಇನ್ನೂ ಖಚಿತ ಅಂತ ಇಂಪ್ಲಿಮೆಂಟ್ ಆಗಿಲ್ಲ. ಇಟ್ ಶುಡ್ ಆಗ್ಬೇಕು. ಸೊ ಪಿಟಿಷನ್ಗೆ ಎಲ್ಲರೂ ಕೂಡ ಸೈನ್ ಮಾಡಬೇಕು. ಹೌದು, ಅಬ್ಸಲ್ಯೂಟ್ಲಿ. ಅದರಲ್ಲಿ ನಮ್ಮ ಕೆಲವು ಆಕ್ಟಿವ್ ಮೆಂಬರ್ಸ್ ಸೂಪರ್ ಆಗಿದ್ದಾರೆ. ನಾನು ಇಲ್ಲಿ ಎಲ್ಲಾ ನಮ್ಮ ಮೆಂಬರ್ಸ್ಗೆ, ನಮ್ಮ ಅಡ್ವೈಸರ್ಸ್ ಒನ್ಸ್ ಅಗೇನ್ ಥ್ಯಾಂಕ್ಸ್. ನಮ್ಮ ಎಪಿಸೋಡ್ಗಳಲ್ಲಿ ಬಂದು ಮಾತಾಡಿದವರಿಗೆ ಸೂಪರ್ ಥ್ಯಾಂಕ್ಸ್. ಕಾಕಾ ಜೊತೆ ಇರ್ಬೋದು, ಲೆಟ್ಸ್ ಟಾಕ್ ವಿತ್, ಬಿಕಾಸ್ ಲೆಟ್ಸ್ ಟಾಕ್ ಮಾತಾಡ್ಲಿಕ್ಕೆ 110% ಒಂದು ಚೂರಾದ್ರೂ ಒಂದು ಪ್ರೀತಿ ಬೇಕು, ಒಂದು ಗಟ್ಸ್ ಬೇಕು. ಹೌದು, ಒಂದು ಪ್ರೀತಿ ಬೇಕು, ಸಿನಿಮಾ ಬಗ್ಗೆ ಪ್ರೀತಿ, ಇನ್ನೊಂದು ಸಣ್ಣ ಗಟ್ಸ್. ಯಾಕೆ ಅಂತ ಹೇಳಿದ್ರೆ ಸರ್, ಮಾತಾಡಿದ್ರೆ ಸೊಲ್ಯೂಷನ್ ಸಿಗೋದು ಅಂತ ಹೇಳಿದಂಗೆ. ಅಂಡ್ ಹೆಚ್ಚಿನ ಒಬ್ಬೊಬ್ರು ಒಂದೊಂದು ನಮ್ಮ ಎಪಿಸೋಡ್ಗಳನ್ನು ನೋಡಿದ್ರೆ ಇಟ್ಸ್ ಲೈಕ್ ಅ ಲೈಬ್ರರಿ. ಇಟ್ ಈಸ್ ನಾವು ಮಾಡ್ತಾ ಇರೋದು ವೈರಲ್ ಆಗ್ಲಿಕ್ಕೆ ಅಥವಾ ಯಾವುದಕ್ಕೂ ಅಲ್ಲ ಅಂತ ನಾನಂತೂ ಬಡ್ಕೊಳ್ತಾ ಇರ್ತೀನಿ. ಸೊ ಇಟ್ಸ್ ಅ ಲೈಬ್ರರಿ. ಒಬ್ಬೊಬ್ರು ಒಂದೊಂದು ಮಾತಾಡಿದೆ. ಈ ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಒಬ್ರು ಮಾತಾಡಿದ್ದಾರೆ, ಸಬ್ಸಿಡಿ ಬಗ್ಗೆ ಮಾತಾಡಿದ್ದಾರೆ, ರಿಲೀಸ್ ಬಗ್ಗೆ ಮಾತಾಡಿದ್ದಾರೆ, ಕನ್ನಡ ಬಗ್ಗೆ ಮಾತಾಡಿದ್ದಾರೆ. ಬೇರೆ ಆರ್ಗನೈಸೇಷನ್ ಅವರು ಇಲ್ಲಿ ಬಂದು ನಾವು ಮಾತಾಡಿದ್ದೇವೆ. ಅಂದ್ರೆ ನಮ್ಮ ಚಾನೆಲ್ಗಳಲ್ಲಿ ತುಂಬಾ ಇನ್ನೂ ಜನಗಳು, ಕೆಲವರು ವೇಟಿಂಗ್ ಅಲ್ಲಿ ಇದ್ದಾರೆ, ಬರ್ತೀವಿ ಅಂತ. ಕೆಲವರಂತೂ ಸರ್ 100% ನಿಮ್ಮ ಜೊತೆ ನಾನು ಮಾತಾಡಲ್ಲ
ಅಂತ ಇದ್ದಾರೆ. ಸೊ ನಮ್ಮ ತಪ್ಪುಗಳನ್ನು ಕ್ಷಮಿಸ್ಬೇಕು ಹೇಳುದು ಅಲ್ವಾ. ನಾವು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುವ ಈ ಆರ್ಗನೈಸೇಷನ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ನಾನ್ ಹೇಳುದು. ಹ್ಯಾಪಿ ಆನಿವರ್ಸರಿ ಟು ಫಿಲಂ ಮೇಕರ್ ಕೌನ್ಸಿಲ್. ಹ್ಯಾಪಿ ಆನಿವರ್ಸರಿ ಟು ಫಿಲಂ ಮೇಕರ್ಸ್ ಒನ್ಸ್ ಅಗೇನ್. ನಾವು ಯಾರು ಯಾವತ್ತು ಎಲ್ಲದರಲ್ಲೂ ಸರಿಯಾಗಿದ್ದೀವಿ ಅಥವಾ ನಮ್ಮ ನಿರ್ಣಯಗಳು ಸರಿ ಇರುತ್ತವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ರಂಗದವರು ನಾವೆಲ್ಲ ಒಟ್ಟಾಗಿ ಕೂತು ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಈ FMC. ಚರ್ಚೆ ಮಾಡಿದಾಗ ಸರಿ ಯಾವುದು ತಪ್ಪು ಯಾವುದು ಅನ್ನುವಂತಹ ವಿಷಯಗಳು ಹೊರಗೆ ಬರ್ತವೆ. ಅದರಿಂದ ನಾವು ಏನಾದರೂ ಒಂದು ವಿಷಯವನ್ನ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಮತ. ಕೊನೆಯದಾಗಿ ಒಂದು ನಿಮಗೆ ಹೇಳೋದು, FMC ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಬೆಳಿಬೇಕು ಅಂತಾದ್ರೆ ನೀವು ಇನ್ನೂ ಏನೇನು ಪ್ಲಾನ್ಗಳನ್ನ ಹಾಕೊಂಡಿದ್ದೀರಿ, ಮುಂದಿನ ನಡೆ ಏನು? ಅಬ್ಸಲ್ಯೂಟ್ಲಿ ಇದು ಒಂದೇನು ಎಲ್ಲಾ ಸಿನಿಮಾ ಮೇಕರ್ಸು ಎಲ್ಲರನ್ನು ನಾನು ಮ್ಯಾಕ್ಸಿಮಮ್ ಅಪ್ರೋಚ್ ಮಾಡ್ತೀನಿ. ದಯವಿಟ್ಟು ನಮ್ಮ ಕನ್ಸರ್ನ್ ಅನ್ನು ಅರ್ಥ ಮಾಡ್ಕೊಳ್ಳಿ ಅಬೌಟ್ ದ ಕನ್ನಡ ಫಿಲಂ ಇಂಡಸ್ಟ್ರಿ ಆ್ಯಂಡ್ ದ ಸಿನಿಮಾ ಇಂಡಸ್ಟ್ರಿ. ಎರಡನೇದು ಎಲ್ಲರಿಗೂ ಒಬ್ಬ ಸಿನಿಮಾ ಮೇಕರ್ಗೆ ಒಂದು ರೀತಿಯಲ್ಲಿ ಅದು ಪ್ರೊಡಕ್ಷನ್ ಸ್ಕ್ರಿಪ್ಟ್ ಅಲ್ಲಿರ್ಬೋದು, ಪ್ರೊಡಕ್ಷನ್ ಅಲ್ಲಿರ್ಬೋದು, ಬೇರೆ ಬೇರೆ ತೊಂದರೆಗಳು ಅನ್ನು ಅನುಭವಿಸುವುದು ಒಂದೇ, ಇನ್ನೊಬ್ಬ ಅದನ್ನು ಅನುಭವಿಸುವುದು ಒಂದೇ. ಆದ ಕಾರಣ ದಯವಿಟ್ಟು ಆ ನಿಟ್ಟಿನಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ನಾವು ಹೆಜ್ಜೆ ಹಾಕುವ. ಮೂರನೇದು ಒಳ್ಳೆ ಸಿನಿಮಾಗಳನ್ನು ಮಾಡುವ. ಇದು ವೆರಿ ವೆರಿ ಇಂಪಾರ್ಟೆಂಟ್. ವೆದರ್ ಇಟ್ ಇಸ್ ಅ ಬಜೆಟೆಡ್ ಆರ್ ಟೈಟ್ ಬಜೆಟೆಡ್ ಆರ್ ಗುಡ್ ಬಜೆಟೆಡ್, ಒಳ್ಳೆ ಸಿನಿಮಾಗಳನ್ನು ನಾವು ಆದಷ್ಟು ರೀತಿಯಲ್ಲಿ ಮಾಡಿ ಆ್ಯಂಡ್ ಇದಕ್ಕೊಂದು ಒಳ್ಳೆ ವೇದಿಕೆ ಕಲ್ಪಿಸುವ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ FMC ಕೆಲಸ ಮಾಡ್ತಿರೋದು ಇನ್ನೊಂದು FMCಯನ್ನು ಎಕ್ಸೈಟ್ಮೆಂಟ್ ಮಾಡಲಿಕ್ಕೆ ಅಬ್ಸಲ್ಯೂಟ್ಲಿ ಆದಷ್ಟು ಬೇಗ ಶಾರ್ಟ್ ಸಿನಿಮಾ ಮೇಕರ್ಸ್ಗಳನ್ನು ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಸ್ಮಾಲ್ ಶಾರ್ಟ್ ಸಿನಿಮಾಗಳು, ಇದರ ಜೊತೆ ಗೌರ್ಮೆಂಟಿನ ಕೆಲವು ಉದ್ದೇಶಗಳನ್ನು ಶಾರ್ಟ್ ಸಿನಿಮಾದಲ್ಲಿ ತಂದು ಮಾಡ್ತಾ ಇದ್ದೀವಿ. ಇನ್ನೊಂದು FMC ಇಂದ ಟೈಅಪ್ ಆಗಿರುವಂತಹ ಪ್ರೊಡಕ್ಷನ್ ಹೌಸ್ಗಳಿಂದ ಸಿನಿಮಾ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಆಲ್ರೆಡಿ. ಇಟ್ ಟೇಕ್ಸ್ ಲಿಟಲ್ ಟೈಮ್ ಬಿಕಾಸ್ ಒಂದಷ್ಟು ನಮ್ಮದೇ ಆದ ಸಲಕರಣೆಗಳು, ಇಕ್ವಿಪ್ಮೆಂಟ್ಸು, ಟೆಕ್ನಿಷಿಯನ್ಸ್, ಇದು ಫ್ರೀ ಟೈಮು, ಈ ಥರ ಎಲ್ಲ ಚರ್ಚೆಗಳು ನಡೆಯುತ್ತೆ. 100% ನಾನು ಹೇಳ್ತಾ ಇರೋದು ಒಂದು ಸಿನಿಮಾ ಮೇಕರ್ಸ್ಗೆ ಮುಂದಿನ ದಿನದಲ್ಲಿ ಸೆಕ್ಯೂರ್ಡ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ FMC ಕೆಲಸ ಮಾಡುತ್ತೆ. ವೀಕ್ಷಕರಿಗೆ, ಸಿನಿಮಾ ವೀಕ್ಷಣೆ ಮಾಡಿದವರಿಗೆ, ಪ್ರೇಕ್ಷಕರಿಗೆ FMC ಗೈಡೆನ್ಸ್ ಅಲ್ಲಿ ಸಿನಿಮಾ ಬಂತು ಅಂದ್ರೆ ಅಬ್ಸಲ್ಯೂಟ್ಲಿ ಒಂದು ಎಂಟರ್ಟೈನ್ಮೆಂಟ್. ಇದು 100% ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರಬೇಕು ಸಿನಿಮಾದಲ್ಲಿ. ಅದು ಯಾವುದೇ 9 ರಸಗಳಲ್ಲಿ ಯಾವುದೇ ಇರ್ಬೋದು, ಆ ಫ್ಯಾಕ್ಟ್ರಲ್ಲಿ ಕೆಲಸ ಮಾಡುತ್ತೆ. ಆ್ಯಂಡ್ ಒಂದು ಒಳ್ಳೆ ಆರ್ಗನೈಸೇಷನ್ ಆಗಿ ಸಮಾಜಕ್ಕೆ ನಮ್ಮಿಂದ ಆದ ಒಂದು ಯೂನಿವರ್ಸಿಗೆ, ಸಮಾಜಕ್ಕೆ ನಮ್ಮ ಸೇವೆ ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಕೆಲಸ ಮಾಡುತ್ತೆ. ತುಂಬ ಧನ್ಯವಾದಗಳು. FMC ವತಿಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಗಳಾಗಿ ನಾವು ಆ ಕೆಲಸಗಳು ಜನರಿಗೆ ರೀಚ್ ಆಗಬೇಕು ಅಂತಾದರೆ ಚಿತ್ರರಂಗದವರು FMCಯನ್ನು ಸಂಪರ್ಕ ಮಾಡಿ ವಿಷಯಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಥವಾ ಚರ್ಚೆಗಳನ್ನು ಮಾಡ್ಕೋಬೋದು. ಇಂಥ ಒಂದು ವೇದಿಕೆಯನ್ನು ಕೊಟ್ಟು ಹಾಕಿದ್ದೀರಿ. ಅದು 1 ವರ್ಷ ಆಗಿದೆ. ಯಶಸ್ವಿಯಾಗಲಿ, ಇನ್ನೂ ಹೆಚ್ಚಿನ ಕೆಲಸಗಳು ಇದರಿಂದ ಆಗಲಿ ಅಂತ ನಾನು ಹಾರೈಸ್ತೇನೆ. ಇಲ್ಲಿವರೆಗೂ ನನ್ನ ಜೊತೆಗೆ ಬಂದು ಈ ಒಂದು ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಕಾಕ. ಹಾಗೂ ಎಲ್ಲ ವೀಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಡ್ವೈಸರ್ಗೆ, ನಮ್ಮ ಟೀಮ್ಗೆ, ನಮ್ಮನ್ನು ಬೆನ್ನು ತಟ್ಟಿದವರಿಗೆ, ನಮ್ಮನ್ನು ಬೈದವ್ರಿಗೆ, ನಮ್ಮನ್ನು ಹೊಗಳಿದವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಒಂದು ಒಳ್ಳೆ ಆರ್ಗನೈಸೇಷನ್ ಅಂಬೆಕಾಲ್ ಇಡ್ತಾ ಇದೆ. ಮುಂದೆ ಎಲ್ಲ ಸಿನಿಮಾ ಮೇಕರ್ಸ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಲಿ ಆ್ಯಂಡ್ ಎಲ್ಲ ಆರ್ಗನೈಸೇಷನ್ಗಳಿಗೂ ಸಿನಿಮಾ ಮೇಕಿಂಗ್ ಆರ್ಗನೈಸೇಷನ್ಗೂ ಒಂದು ಕೊಂಡಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು.